ಅಜ್ಞಾನದ ಮೂಲಕ ಇವೆಲ್ಲ ಗಟ್ಟಿಯಾಗಿಬಿಟ್ಟವು. ಏನು ಸಣ್ಣ ತಮ್ಮರೊಳಗೆ ದಾಯಾದಿ ಇದರೊಳಗೆ ಭಾಳ ಇಟ್ಬಿಟ್ಟು ಹೊರಗಿನವ್ರು ಬ್ಯಾಡಿಲ್ಲ. ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವ್ರಿಗೆ ಈಗ ನಮೂನೆ ಐತಿ. ಏನು ದಾಯಾದಿ ಮಾತ್ಸರ್ಯ ಏನು ಅದಕ್ಕೆ ಅದು ಸಮಾಧಾನ ಶಾಂತಿಯಿಂದ ಇರ್ಬೇಕನ್ನೋಂಗಿದ್ದು. ಎದ್ರ ಬಗ್ಗೆನೂ ಅಪೇಕ್ಷೆ ಮಾಡಕ್ಕೆ ಹೋಗೋದು. ಇದ್ರೆ ಅವ್ನಿಗೆ ಸುಖ ಕೊಟ್ಟದೇನೆ, ಅದು ಅವ್ರಿಗೆ ಕೊಟ್ಟದೇನೆ, ಯಾರಿಗೂ ಕೊಡೋದಿಲ್ಲ ರೀ. ಅದು ಈ ತಿಳುವಳಿಕೆ ನಮ್ಮಲ್ಲಿ ಜಾಗೃತಿ ಇತ್ತಂದರೆ ಅದ್ರ ಬಗ್ಗೆ ಹೊಟ್ಟೆ ಕಿಚ್ಚು ಮಾಡೋಕೆ ಹೋಗೋದಿಲ್ಲ. ಏನು ಇಲ್ಪಣ ನಮ್ಮ ಪ್ರಾರಬ್ಧದಾಗ ಏನೈತಿ ಅದು ಇರ್ತೈತಿ. ನಾವು ಅದನ್ನು ಪಡೆದು ಬಂದಿಲ್ಲ, ಅವ್ರು ಪಡೆದಾರ. ಅದನ್ನು ನೋಡಿ ಸಂತೋಷಗೊಳ್ಬೇಕು ಅಂತ ಹೊಟ್ಟೆ ಕಿಚ್ಚು ಪಡಬಾರ್ದು. ನಾವು ಇನ್ನೊಬ್ಬರ ಉನ್ನತಿಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡೋದು ಏನು ಅದನ್ನು ಮಾಡೋಕೆ ಹೋಗಬಾರ್ದು. ನೀ ಹಿಂದಿನ ಮಾಡಿದ ಕರ್ಮಕ್ಕನುಸಾರವಾಗಿ ನಿನಗೆಲ್ಲ ಈಗ ಅನುಕೂಲ ಆಗೈತಿ. ನನಗೆ ಅನುಕೂಲ ಯಾಕಾಗಿಲ್ಲ? ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಪ್ರತಿಕೂಲ ಆಗ್ಯಾವ. ಏನು ಅದಕ್ಕೆ ಇನ್ನೊಬ್ಬರ ಉನ್ನತಿ ಬಗ್ಗೆ ಎಂದು ಹೊಟ್ಟೆ ಕಿಚ್ಚು ಪಡಕ್ಕೆ ಹೋಗ್ಬೇಡ. ಏನು ಅದೇ ಅಸಮಾಧಾನ, ನೆಮ್ಮದಿಯನ್ನು ಹಾಳು ಮಾಡಬೇಕು. ಅವನು ತೆಗೆದು ಹೋಗಿ ಅವನ್ನೆರಡೂ ತೆಗೆದು ಹೋಗೋದ್ರೆ ನಿನಗೆ ನೆಮ್ಮದಿಯಿಂದ ಇರಕ್ಕೆ ಬರ್ತದೆ. ನನ್ನ ಅಂತೇಳಿ ಇಲ್ಲ ಅನ್ನೋದೊಂದು, ಅವ್ರ ಅಂತೇಳಿ ಐತಿ ಅನ್ನೋದೊಂದು, ಎರಡೂ ತೆಗೆದು ಹೋಗಿ ಅವನು. ಹೌದಿಲ್ಲ? ಸಮಾಧಾನ ಇಲ್ಲ ಅವಾಗ, ಅವನ ಅಂತೇಳಿ ಐತಿ. ಅದನ್ನು ತೆಗೆದು ಹೋಗಿದ್ರೆ ನೀ ಆರಾಮಿರ್ತೀನಿಪ್ಪ. ಆರಾಮಿರ್ಬೇಕಂದ್ರೆ ಇವನು ಮೊದಲು ತೆಗೆದು ಹಾಕಿ ಅವನು ಒಳಗಿನವೆಲ್ಲ. ಹಂಗೆ ನಾವು ಹೇಳೋದು ಕೇಳೋದು ಸಾಕಷ್ಟು ಆಯ್ತು. ಒಳಗೆ ಇವನ್ನೆಲ್ಲ ಇಟ್ಕೊಂಡು ಬಂದದ್ದು. ಅವಾಗ ಐತೆಲ್ಲ ನನಗಿಲ್ಲಲ್ಲ. ನಾನು ತಿಳಕ್ಕೆ ಕುಂಡ್ರಿಸ್ಯಾರಲ್ಲ, ಅವನು ಮ್ಯಾಕೆ ಕುಂಡ್ರಿಸ್ಯಾರಲ್ಲ. ಹೌದಿಲ್ಲ? ಅವನು ಕರೆದ್ರಲ್ಲ, ನಾನು ಕರೀಲಿಲ್ಲಲ್ಲ. ಹೌದಿಲ್ಲ? ಇಂಥವೆಲ್ಲ ಅದಾವಲ್ಲ. ಇವನು ಮೊದಲು ತೆಗೆದೋಗಿ ಅವನ್ನೆಲ್ಲ. ಭಾಳ ಕಠಿಣ ಅದ. ಸಮಾಧಾನ ಶಾಂತಿಯಿಂದ ಇರ್ಬೇಕನ್ನೋಂಗಿದ್ದು ಎಲ್ಲ ಬಯಕೆಗಳನ್ನೆಲ್ಲ ನಾಶ ಮಾಡ್ಕೊ. ಏನು ಎಲ್ಲ ದುಃಖಕ್ಕೆ ಮೂಲ ಕಾರಣ ಅದ ಬಯಕೆಗಳು, ಆಶೆ, ಇಚ್ಛೆಗಳು. ಏನು ಎಲ್ಲದರಾಗ ಇಲ್ಲದ ನನ್ನ ಅಂತೇಳಿ ಐತಂದ್ರೆ ನನಗೆ ಬಂದುಬಿಡ್ತೈತೆ ಅಹಂಕಾರ. ಬಂದು ಅನ್ನಂಗ ಯಾವ ಈ ಅಹಂಕಾರದಾಗ ಹೋಗಿಬಿಡ್ತೈತಿ. ಅಹಂಕಾರಕ್ಕೆ ಬಿದ್ದು ಏನಕ್ಕೇನಾರ ಚುಚ್ಚಗೆ ಕರ್ಮ ಮಾಡಬೇಕು. ಮಾಡಿ ಮತ್ತಿಂದಗಡೆ ಏನು ಜನ್ಮಕ್ಕೆ ಕಾರಣೀಭೂತೈತಿ. ಏನು ಈ ಎಚ್ಚರಿಕೆಯ ಅವಸ್ಥೆ ತಪ್ಪಿಸ್ಕೋದು ಒಂದೇ ಎಲ್ಲಕ್ಕಿಂತ ಶ್ರೇಷ್ಠವಾದಂಥದ್ದು. ಯಾವ ಮಠಮಾನ್ಯದ ಸಾಧು ಸನ್ಯಾಸಿ ಜಗದ್ಗುರುಗಳು ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡು ಅದಾರ ಹೇಳಿ. ಇಲ್ಲೇ ಇನ್ನೇನೋ ಮಾಡಿ ಸುಖ ಹೊಂದ್ಬೇಕಂತ ಹೊಂಟಾರ. ಇವನು ಜಾತ್ರೆ ಮಾಡಿ ಇನ್ನೇನೋ ಗದ್ದಲ ಮಾಡ್ಬೇಕಂತ ಎಚ್ಚರಿಕೆ ಅವಸ್ಥೆ ಅದ್ರೊಳಗೆ ಎಷ್ಟು ಗದ್ದಲ ನಡೆಸ್ಯಾರ ನೋಡ್ರಿ. ಹೊರಗೆ ಏನೇನೋ ಮಾಡಿ ಎಚ್ಚರಿಕೆ ಸಂಬಂಧ ಇಟ್ಕೊಂಡು ಏನು ಮಾಡಿರೂ ಲಾಭ ಇಲ್ಲ ಅಂತ ಉದಾಸೀನ ವೈರಾಗ್ಯ ಬಂದಾಗ ನಮಗಿದೆ ನಿಜವಾದ ಸ್ವರೂಪದ ಅನುಭವ ಆಗ್ತೈತಿ. ಏನು ನೆಮ್ಮದಿಯಿಂದ ಇರ್ಬೇಕನ್ನೋಂಗಿದ್ರೆ ಸಂಬಂಧ ತಪ್ಪಿಸ್ಕೋಬೇಕು. ನೋಡಿ ಹೆಂಗೆ ರೀ ಇದ್ರ ಸಂಬಂಧ ತಪ್ಪಿಸ್ಕೊಂಡೆ ಹೆಂಗಿರೋದು? ಇದ್ರೆ ನಾವು ಆರಾಮಿರ್ತೀವಿ. ಇದು ಅಭ್ಯಾಸ ಆಗಿಬಿಟ್ಟೈತಿ ಇದ್ರ ಸಂಬಂಧ ಹಚ್ಕೋದು. ಹಂಗಾರೆ ಹಚ್ಕೊಂಡವ ಹೆಂಗಿರ್ತಾನೋ ಹಚ್ಕೊಳ್ಳೆ ಇದ್ದವ ಹೆಂಗದ. ಸಂಬಂಧ ತಪ್ಪಿಸ್ಕೊಂಡವ ಆರಾಮದಾನ. ಸಂಬಂಧ ಹಚ್ಕೊಂಡದ್ದು ಅದು ಆರಾಮ ಇಲ್ಲೇ ಇಲ್ಬಿಟ್ರಿ. ನನಗೆ ಆರಾಮನೇ ಇಲ್ಲ. ಅದು ಎಲ್ಲ ಥರದ ಅನುಕೂಲ ಐತೆ ಅಂದ್ರೂ ಅದಕ್ಕೆ ನೆಮ್ಮದಿ ಇಲ್ಲ. ಏನು ಅಜ್ಞಾನದೊಳಗಿನ ಕಾರ್ಯ ಅಜ್ಞಾನವನ್ನು ಕಳೆಯಲ್ಲ. ಎಚ್ಚರಿಕೆ ಅವಸ್ಥೆ ಎಲ್ಲ ಏನೈತಿ ಅಜ್ಞಾನದ ಕಾರ್ಯ ಇದೆಲ್ಲ. ಏನು ನೀ ಏನು ಮಾಡಿದ್ರು ಇದರ ಸುಖ ಇಲ್ಲ. ಎಚ್ಚರಿಕೆ ಒಳಗೆ ಎಲ್ಲ ಕತ್ತಲೆ ಒಳಗಿನ ಕರ್ಮಗಳೆಲ್ಲವು. ಕರ್ಮಕಾಂಡ ಏನು ಮಾಡೋದು? ಎಲ್ಲ ಕತ್ತಲೆ ಒಳಗಿಂದ. ಕರ್ಮಕಾಂಡದಾಗ ಏನೂ ಹೊರಡಿಲ್ಲ ಅಂತ ತಿಳಿದು ಜ್ಞಾನಕಾಂಡಕ್ಕೆ ಬಂದಾಗ ನಿನಗೆ ನೆಮ್ಮದಿ ನೋಡಿ. ಏನು ಕರ್ಮಗಳಲ್ಲಿ ನಂದು ಎಳ್ಳಷ್ಟು ಕರ್ತವ್ಯವಿಲ್ಲ ಅನ್ನೋನು ಯೋಗಿ ಅಂತ. ಏನು ನಿತ್ಯ ಸುಖ ಅಥವಾ ಮೋಕ್ಷ ಯಾವುದೇ ಕರ್ಮದ ಫಲ ಅಲ್ಲ. ಅದು ಉತ್ಪಾದನೂ ಅಲ್ಲ, ಸಂಸ್ಕಾರನೂ ಅಲ್ಲ, ಪರಿಣಾಮನೂ ಅಲ್ಲ, ಪ್ರಾಪ್ಯನೂ ಅಲ್ಲ. ಮಣ್ಣು ನೀರು ಕೂಡಿಸಿ ಕೊಡ ತಯಾರು ಮಾಡಿದಂಗೆ
ಅದನ್ನು ಕುಡಿಸಿ ತಯಾರು ಮಾಡೋಕ್ಕೆ ಬರೋದಿಲ್ಲ ಆನಂದವನ್ನು. ಅಂಥ ಉತ್ಪಾದಕ್ಕೆ ಕೊಡ ತಯಾರು ಮಾಡಿದಂಗೆ ಅದನ್ನು ಮಾಡೋಕ್ಕೆ ಬರೋಂಗಿಲ್ಲ. ಬ್ರಾಹ್ಮಣನ ಯಾಕ್ರಿ ಉಪನಯನ ಸಂಸ್ಕಾರ ಕೊಟ್ಟವ ಬ್ರಾಹ್ಮಣತ್ವ ಮಾಡಿದಂಗೆ ಹಂಗೆ ಮಾಡೋಕ್ಕೂ ಬರೋದಿಲ್ಲ ಇದನ್ನು. ಅದಿಲ್ಲ ದದಿ ಕ್ಷೀರದಂತೆ ವಿಕಾರನೂ ಆಗುವಂಥದ್ದು. ವಿಕಾರ ಆಗಿ ಹಾಲು ಕಾಸಿ ಹೆಪ್ಪಾಕಿ ಮೊಸರು ಮಾಡಿ ಬೆಣ್ಣೆ ಕಡ್ದು ತುಪ್ಪ ತೆಗೆದು ಏನು ಮಾಡ್ತೇವಲ್ಲ, ಹಂಗೆ ಅಂಥ ಕರ್ಮದಿಂದನೂ ಇದು ಆಗೋದಿಲ್ಲ. ಅದು ಪರಿಣಾಮನೂ ಅಲ್ಲ, ಪ್ರಾಪ್ಯನೂ ಅಲ್ಲ, ಪರಿಣಾಮನೂ ಅಲ್ಲ, ಉತ್ಪಾದ್ಯನೂ ಅಲ್ಲ, ನರಕನ ಹಾಕಾದಂತೆ ಪ್ರಾಪ್ಯನೂ ಅಲ್ಲ. ಪುಣ್ಯ ಮಾಡಿ ಸ್ವರ್ಗ ಹೊಂದಿದಂಗೆ, ಪಾಪ ಮಾಡಿ ನರಕ ಹೊಂದಿದಂಗೆ ಅವು ಸ್ವರ್ಗ ನರಕ ಪುಣ್ಯ ಪಾಪ ಕರ್ಮದಿಂದ ತ್ವರಿತ. ಆದರೆ ಮೋಕ್ಷ ಯಾವ ಕರ್ಮದ ಫಲನೂ ಅದಲ್ಲ. ಅದಕ್ಕೆ ನಂಬ ಜ್ಞಾನವನ್ನು ಹಂಬಲಿಸಿದರೆ ಮುಕ್ತಿ ಎಂಬೈಸಿ ಕರ್ಮವೆಂಬ ಜಾಲದೊಳಗೆ ಸಿಲುಕಿ ನೀನು ಅಂತ. ಕರ್ಮದ ಜಾಲದಾಗ ಸಿಗಬೇಡಪ್ಪ, ಅದರಿಂದ ಪಾರಾಗು, ಜ್ಞಾನ ಮಾಡ್ಕೊ. ಎಲ್ಲ ದೋಷಯುಕ್ತವು ಕರ್ಮಗಳು, ಅನೀತ್ಯವಾದದ್ದು. ಮತ್ತು ಪುನಃ ಕರ್ಮದ ಇದರಾಗ ಬೀಳಬೇಡ ಅಂತ. ಕತ್ತಲೆಯೊಳಗಿನ ಕರ್ಮ ಕತ್ತಲೆಯನ್ನು ಕಳೆಯಲ್ಲ. ಅದು ಏನು ಮಾಡೋದು? ಅಜ್ಞಾನದೊಳಗಿನ ಕಾರ್ಯ ಎಲ್ಲ ಗುಡಿಗೆ ನಡ್ಕೋದು, ದೇವ್ರು ನಡ್ಕೋದು, ದಿನ ಕತ್ತಲ್ಲ ದೇವ್ರು. ಅವು ಬೆಳಕಿಗೆ ಬಂದ್ರೆ ಎಲ್ಲಿದಾವ್ರಿ ದೇವರು ದಿನರು ಎಲ್ಲಿದಾವು? ವಿಚಾರ ಮಾಡಿ ನೋಡ್ಕೋ. ಯಾವೂ ಇಲ್ಲ ಅಲ್ಲಿ. ಇಲ್ಲಿ ಹೆಣದೇವ್ರಿಲ್ಲ, ಗಣದೇವ್ರೂ ಇಲ್ಲ, ದೇವ್ರು ಇಲ್ಲಿ 3 ಲೋಕದ ನಮ್ಮ ಅಪ್ಪ ನಮ್ಮ ಅವ್ವಗಳು ಯಾರೂ ಇರ್ಬೋದು. ಎಚ್ಚರ ಆದಮ್ಯಾಗ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಅಜ್ಞಾನದಿಂದ ಜ್ಞಾನದೆಡೆಗೆ ಬಾ. ಬೆಳಕಿನ ಕಡೆ ಬಂದಾಗ ನಿನಗಿದೆಲ್ಲ ಹೊಳಿತೀವಿ. ಪ್ರಾಣಾಯಾಮ ಮಾಡ್ತೇವೆ ಅಂತೀರಲ್ಲ, ಮತ್ತಟು ಅದು ದೇಹ ಭಾವ ಗಟ್ಟಿಯಾಗೈತಿ. ಪ್ರಾಣನ ನೀನಲ್ಲ ಅಂದಿಂದ ಯಾಕ್ರಿ? ಅದನ್ನು ನಿರೋಧ ಮಾಡೋ ಕೆಲಸ ಏನೈತಿಪ್ಪ? ವಾಸನಾ ನಾಶಕವನ ಅದರಿಂದ ಪ್ರಾಣಾಯಾಮ ಮಾಡ್ಕೋತ ಕೊಡೋದ್ರಿಂದ ಅದೇ ಒಂದು ದೊಡ್ಡ ಯೋಗ ಅಂತ. ಹೌದಲ್ಲ? ಅಲ್ಲ, ಅದು ಮುಗುಣ್ಯಾನ ಗಾಳಿ ಒಳಗಿಲ್ಲ. ಅವು ವಾಸನಾದಿಗಳು ಮನಸ್ಸಿನೊಳಗದವು. ಅವನು ವಿಚಾರದಿಂದ ನಾಶ ಮಾಡ್ಕೊ. ಶಾಶ್ವತವಾಗಿ ನಿನ್ನ ನಿಜವನ್ನು ನೀ ತಿಳ್ಕೊಬೇಕಾಗಿತ್ತಂದ್ರೆ ವಿಚಾರದಿಂದ ಅವನ ವಾಸನ ನಾಶ ಮಾಡ್ಕೋಬೇಕು ಹೊರತು ಅವನ್ನ ಹತೋಟಿಯಿಂದ ಒತ್ತಾಯ ಮಾಡಿ ಮನುಷ್ಯನ ಇವನ್ನೆಲ್ಲ ನಾವೊಂದು ಇದರಿಂದ ಗಾಳಿ ಬಿಗಿ ಹಿಡಿದು ಮಾಡ್ತೇವಲ್ಲ, ಪ್ರಾಣಾಯಾಮ ಮಾಡಿ ವಾಸನ ನಾಶ ಆಗೋದಿಲ್ಲ. ಅಲ್ಲಿ ಅಡಿಗೆ ಅವು ಎಲ್ಲಿ ಮಠ ಬಿಗಿ ಹಿಡಿದಿರ್ತೆ ಎಲ್ಲಿ ಮಠ ಹಂಗೆ ಇರ್ತಾವೆ. ಸಡ್ಲಿ ಬಿಟ್ಬಿಲ್ಲ ಮತ್ತೆ ಜಿಗದಾಡ್ತಾವೆ. ಓಡು ಕುದುರೆ ಲಗಾಮ್ ಹಿಡಿದ್ರೆ ಓಡುದು ನಿಂತೈತೆ ಅದು, ಆದ್ರೆ ಓಡಬೇಕು ಅನ್ನೋ ಹುಮ್ಮಸ್ಸು ಹೋಗಿರ್ಬೇಕು. ಹಂಗೆ ವಾಸನಾದಿಗಳು ಸ್ಥಗಿತ ಆಗಿರ್ತಾವಲ್ಲಿ. ಅಲ್ಲಿ ಮನಸ್ಸು ವಾಯು ಪ್ರಧಾನ ಇರೋದರಿಂದ ಅಲ್ಲಿ ನಿಲ್ತೈತಿ ಮನಸ್ಸು. ಎಲ್ಲಿ ಮಠ ಮನಸ್ಸು ನಿಲ್ಲಿಸ್ತದೆ, ಕುಂಭಕ ಮಾಡಿರ್ತದೆ, ಎಲ್ಲಿ ಮಠ ಮನಸ್ಸು ಸುಮ್ಮನೆ ಇರ್ತದೆ. ಬಿಡು ಬಿಡು ಪುರುಷೋತ್ತರೆ ಮತ್ತೆ ಇಮ್ಮಡಿಯಾಗಿ ಜಿಗದಾಡಕ್ಕೆ ಹೋಗ್ತದೆ. ಆ ವಾಸನ ನಾಶ ಆಗೋದಿಲ್ಲ. ಅದು ಸೋಳ ಬಳಲ್ ಬೇಡ ಅಂತ. ಆ ಯೋಗ ಈ ಯೋಗ ಯಾಕೆ ಬಳಂತ? ವಿವೇಕದಿಂದ ವಾಸನೆಗಳನ್ನು ನಾಶ ಮಾಡ್ಕೋ. ಅವಾಗ ಚಿತ್ತವೃತ್ತಿ ನಿರೋಧ ಶಾಶ್ವತವಾಗಿ ಆಕೈತಿ. ಮನುಷ್ಯನ ಹರಿದಾಟ ಬಂದಕ್ಕೈತಿ. ವಾಸನ ನಾಶ ಆಗಲಿಲ್ಲ ಅಂದ್ರೆ ನೀ ಪ್ರಾಣಾಯಾಮ ಮಾಡಿದ ಆಗಿನ ಪೂರ್ತಿ ಕಷ್ಟ. ಎಲ್ಲಿ ಮಠ ಹವಾ ಬಿಗಿ ಹಿಡಿದಿರ್ತಿ, ಕುಂಭಕ ಮಾಡಿರ್ತಿ, ಅಷ್ಟು ಮಠ ನಿಲ್ಲತೈತಿ. ತಾತ್ಪೂರ್ತಿಕ ಅದು ಶಾಶ್ವತ ಪರಿಹಾರ ಅಲ್ಲ. ಅದು ಅದಕ್ಕೆ ಶತೈರಪಿ ಪ್ರಾಣಾಯಾಮ ಅಂತ ಶಂಕರಾಚಾರ್ಯ ಕೂಡ ಹೇಳ್ಯಾರ. ನೀ 100 ವರ್ಷಗಟ್ಟಲೆ ಪ್ರಾಣಾಯಾಮ ಮಾಡಿದ್ರು ನಿನ್ನ ವಾಸನ ನಾಶ ಆಗುತ್ತೆ. ನಾಸಿಕಾ ಪೀಡನ ಒತ್ತಂದ ಸುಗ ಮೂಗಿಗೆ ಯಾಕೆ ತ್ರಾಸ ಕೊಡ್ತೀವಿ ಕೆಲಸ? ಪ್ರಾಣಾಯಾಮ ಮಾಡ್ಬೇಕಾದ್ರೂ ದೇಹದ ತಾದಾತ್ಮ್ಯ ಭಾವ ಇಟ್ಕೊಂಡ ಮಾಡೋದು ಹೋದಿಲ್ಲ. ಈ ದೇಹದ ಸಂಬಂಧ ತಪ್ಪಿಸ್ಕೋಬೇಕನ್ನೋ ಹೊತ್ನ್ಯಾಗ ಪ್ರಾಣಾಯಾಮ ಮಾಡೋ ಕೆಲಸ ಏನೈತಿ? ದೇಹವಿದನು ಅನ್ಯ ದೇಹದಂದದಿ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗೆ ಹೊದೆ ನಿಜಾನಂದವದು ಕೋಟಿ ಜನ್ಮದಳು ಉಗ್ರತಾಪ್ಸನಾಗಿ. ಇನ್ನೊಬ್ಬರ ಶರೀರ ನನಗೆ ಏನು ಸಂಬಂಧ ಇಲ್ಲ, ಹಂಗೆ ಈ ಶರೀರನೂ ನನಗೆ ಸಂಬಂಧಿಸಿದ್ದಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡಿಕೊಂಡಾಗ ನಿನಗೆ ಇದು ಅನುಭವಕ್ಕೋತದೆ. ಅದನ್ನು ಮಾಡ್ಕೊಳ್ಳೋದ ಹೊರತು, ಸಂಬಂಧ ತಪ್ಪಿಸ್ಕೊಳ್ಳೋದ ಹೊರತು ನಿನಗಿದು ಆನಂದದ ನಿಜಾನಂದದ ಅನುಭವ ಆಗೋದನ್ನ ಇಲ್ಲ ಅಂತ ಸ್ಪಷ್ಟ ಹೇಳ್ಯಾರ ಅವರು ಅನುಭವಗಳು. ಅದಕ್ಕೆ ಇದು ಶರೀರ ನನಗೆ ಸಂಬಂಧ ಇಲ್ಲಪ್ಪ, ಇನ್ನೊಬ್ಬರ ಶರೀರ ನನಗೆ ಹೆಂಗೆ ಸಂಬಂಧ ಇಲ್ಲ. ಹಂಗೆ ಇದನ್ನು ನಾವು ಎದುರಿಟ್ಟು ನೋಡು ಇದನ್ನು.
ಇನ್ನೊಬ್ರು ನೋಡ್ತಿಲ್ಲೋ ಅವ್ರು ಹಂಗೆ ನೀನು ಇದನ್ನು ನೋಡ್ತಿ. ನಿನ್ನಲ್ಲಿ ಇದಿಲ್ಲ, ಎಂದೂ ಇಲ್ಲ ಇಲ್ಲಿ ನಿನ್ನಲ್ಲಿ, ನಿನಗೆ ಹತ್ತೇ ಇಲ್ಲ ಇವೆಲ್ಲ. ಆದರೂ ನನಗಾಗ ಒಂದು ತಿಳ್ಕೊಂಡು ಅದ್ರಾಗ ಹಚ್ಕೊಂಡು ಕುಂತೀವಿ ಇವನ್ನೆಲ್ಲ. ಇಲ್ಲದನ್ನೆಲ್ಲ ಹಚ್ಕೊಂಡು ಕುಂತೀಯಲ್ಲ ನೀ, ಅಲ್ಲದನ್ನು. ನೀ ಎಷ್ಟು ಜನ್ಮ ಇದು ನಾನು ತಿಳ್ಕೊಂಡ್ರು ಇದು ನೀನಾಗಕ್ಕೆ ಶಕ್ಯನೇ ಇಲ್ಲ. ಅವ ಬೇರೆ, ನೀನೇ ಬೇರೆ. ಅವು ತಿಳಿಸ್ಕೊಳ್ಳೋ ವಸ್ತು ಜಡ ಅದಾವ ಶರೀರ. ಈ ತಿಳಿಯವ ಅವನು ತಿಳಿಯವನಿ, ತಿಳಿಸ್ಕೊಳ್ಳೋ ವಸ್ತು ಹೆಂಗಕ್ಕನೆ. ತಿಳಿಯವ ಬೇರೆ, ತಿಳಿಸ್ಕೊಳ್ಳೋ ವಸ್ತುನೂ ಬೇರೆ. ನಿನಗೆ ಗಣ್ಯವಾಗಿದ್ದಾವೆ ಏನು. ಅದಕ್ಕೆ ಇದು ವಿಚಾರ ಮಾಡಿ ಇದನ್ನು ಗಟ್ಟಿ ತಿಳ್ಕೋ. ತಾನಲ್ಲವಿಯೊಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅಂತ, ಇದು ನಾನಲ್ಲ ಅಲ್ಲಪ್ಪ ಇದು ಅಂತ ಈ ಗಟ್ಟಿ ತಿಳುವಳಿಕೆ ಮಾಡಿ ಈ ಸಂಬಂಧ ತಪ್ಪಿಸ್ಕೋ. ತಾನಲ್ಲ ಅಂದಿಂದ ತಾನಲ್ಲದ ಸಂಬಂಧ ಏನೇನದಾವೆಲ್ಲ, ಆ ಶರೀರ ಮೊದಲು ನಾನಲ್ಲ, ಆನಂತರ ಪ್ರಾಣ ನಾನಲ್ಲ, ಅಥವಾ ಇಂದ್ರಿಯಗಳು ನಾನಲ್ಲ, ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಒಂದು ನಾವಲ್ಲದರ ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡು ಅಭ್ಯಾಸ ಬಲದಿಂದ ಉಳ್ಕೊಂಡಿವಂದ್ರೆ ನಮಗೆ ದುಃಖ ರಹಿತ ಆಗಿರ್ಲಿಕ್ಕೆ. ಎಲ್ಲದ ಸಂಬಂಧ ಹಚ್ಕೊಂಡು ಇವು ನಾನು ನನ್ನದು ಅಂತ ಹಿಡ್ಕೊಂಡು ಕುಂತಿಯಲ್ಲ. ನಡಬರ್ಕ ಬಂದದ್ದು ಇವೆಲ್ಲ. ಮೊದಲು ಇದ್ದದ್ದು ಯಾವುದೈತಿ ಅದ ನಿನ್ನ ಸ್ವರೂಪ. ನಡಬರ್ಕ ಬಂದದ್ರ ಸಂಬಂಧ ಹಚ್ಕೊಂಡು ಕುಂತೀವಲ್ಲ. ಶರೀರ ಮನಸ್ಸು ಬುದ್ಧಿ ಪ್ರಾಣ ಇವೆಲ್ಲ ನಡಬರ್ಕ ಬಂದವು, ನಡಬರ್ಕ ಹೊಕ್ಕಾವೆಲ್ಲ. ಯಾವಾಗಲೂ ಇರುವಂಥ ಆಗಂತುಕ ಬಂದು ಹೋಗುವಂಥವೆಲ್ಲ. ನೀ ಯಾವಾಗಲೂ ಇದ್ದು ವಸ್ತು, ಏನು ಹೋದರೂ ನೀ ಹೋಗುದು. ಬಂದು ಯಾವ ಬಂದಾವು, ಬಂದದ್ದು ಯಾವುವು, ಹೋಗು ಯಾವುವು, ನೀ ಯಾರು? ನೀನು ಬಂದು ಹೋಗುವಂಥ ಆಗಂತುಕ ವಸ್ತು ಅಲ್ಲ ನೀನು. ಈ ಶರೀರ ಭಾವ ಬರೋಕ್ಕಿಂತ ಮೊದಲು ನಿನ್ನ ಇರುವೈತಿ. ಇದು ಇದ್ದಾಗ ಐತಿ, ಇದು ಹೋದ ಮ್ಯಾಗೂ ನಿನ್ನ ಇರ್ತೈತಿ. ಅದನ್ನು ತಿಳ್ಕೊರು. ಇದ್ದ ವಸ್ತುವಿನ ಜ್ಞಾನ ಮಾಡಬೇಕು. ಯಥಾರ್ಥ ವಸ್ತು ಅಂತಾರೆ. ಇದಕ್ಕಿದ್ದಂಗೆ ಇದ್ದದ್ದು ಬಂದು ಹೋಗೋದು ಬದಲಾವಣೆ ಆಗೋದು ಅದು ಯಥಾರ್ಥ ಅಲ್ಲ. ಅದು ಯಾವಾಗಲೂ ಇದ್ದದ್ದು ಯಾವುದೈತಿ ಅದ್ರ ಕಡೆ ಎಲ್ಲ ಇದ್ದಕ್ಕಿದ್ದಂಗೆ ಇದ್ದದ್ದು. ಇದ್ದಕ್ಕಿದ್ದಂಗೆ ಇದ್ದದ್ರ ಕಡೆ ಲಕ್ ಕೊಟ್ರೆ ಯಾವ ಗದ್ದಲೂ ಇಲ್ಲ, ನಿನಗೆ ಗೋಳನೂ ಇಲ್ಲ ಅಂದ್ರೆ. ಇದ್ದಕ್ಕಿದ್ದಂಗೆ ಇದ್ದ ವಸ್ತುವಿನ ಕಡೆ ಲಕ್ ಕೊಡ್ಬೇಕಂದ್ರೆ ಭಾಳ ಅಭ್ಯಾಸ ಮಾಡಬೇಕು. ನಮ್ಮ ಲಕ್ಷ್ಯ ಎಲ್ಲ ಎಲ್ಲೈತಿ? ಬದಲಾವಣೆ ಹೊಂದೋದ್ರ ಕಡೆ ಐತಿ, ತೋರಿಕೆ ಕಡೆ ಐತಿ, ಜಗತ್ತಿನ ಕಡೆ ಐತಿ. ಜಗತ್ತಂದ್ರೆ ಇದು ತೋರಿದ್ದು ಏನು, ನಡಬರ್ಕ ತೋರೈತಿ. ಇದು ಇದಕ್ಕಿದ್ದಂಗೆ ಇರೋದ್ರ ಜಗತ್ತಿದು ಏನು. ಹುಟ್ಟು ಸಾವುಗಳಿಗೆ ಒಳಗಾಗಲ್ಪಟ್ಟದ್ದು. ಅಂದ್ರೆ ಹುಟ್ಟು ಹೌದಿಲ್ಲ. ಜಗತ್ತು ಅಂದ್ರೆ ಹುಟ್ಟು ಗತ್ತಿಗಿನಾಗ ಐತಿದು. ಹುಟ್ಟು ಸಾವುಗಳ ಗತ್ತಿನಾಗ ಇದ್ದದ್ದು ಇದು ಜಗತ್ತು. ಅದಕ್ಕೆ ಇದ್ರ ಸಂಬಂಧ ತಪ್ಪಿಸ್ಬೇಕು. ನೀ ಅದಿಲ್ಲ, ಇದ್ದಕ್ಕಿದ್ದಂಗೆ ಐತಿ. ನಿನಗೆ ಬದಲಾವಣೆ ಆಗಿದೆ, ಎಂದೂ ಬದಲಾವಣೆ ಆಗಿ ಇದ್ದಕ್ಕಿದ್ದಂಗೆ ಇದ್ದದ್ದು ಅದ ನಿನ್ನ ಸ್ವರೂಪ. ಅದಕ್ಕೆ ಪರಮಾರ್ಥ ಅಂತ. ಯಾವ ಕಾಲಕ್ಕೂ ಬದಲಾವಣೆ ಆಗದೆ ಒಂದೇ ನಮನೆ ಇದ್ದದ್ದು ಅದು ಏಕರೂಪೇಣ ಅವಸ್ಥಿತ. ಇವು ಅರ್ಥ ಸಹ ಪರಮಾರ್ಥ. ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವುದೈತಿ ಅದು ಪರಮಾರ್ಥ ವಸ್ತು, ಅದ ನೀನದೇ ಅಂತ, ಅದ ನಿನ್ನ ಸ್ವರೂಪ. ಅದನ್ನು ತಿಳ್ಕೊ. ಅಂದಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಈ ಬದಲಾವಣೆ ಹೊಂದೋದು ನೀನಲ್ಲ ಅಲ್ಲ. ಅವನು ಬದಲಾವಣೆ ಹೊಂದೋದು ತಡಿಗಟ್ಟಕ್ಕೆ ಆಗೋದನ್ನ ಇಲ್ಲ. ವಿಕಾರ ಆಗದಂಗೆ ಇಟ್ಕೊಳಕ್ಕಾಕೈತೇನ್ರಿ? ಇದನ್ನು ಬದಲಾಗದಂಗೆ ಶರೀರ ಮುದುಕಾಗದಂಗೆ ಇಟ್ಕೊಳಕ್ಕಾಕೈತೇನೋ? ಸಾಯ್ಲಂಗೆ ಇಟ್ಕೊಳಕ್ಕಾಕೈತೇನೋ? ಹಿಂಗೆ ಇಟ್ಕೋಬೇಕಂತೀವಿ. ಮೂರ್ಖರು ಇದನ್ನು ಮುದುಕಾಗ್ಲಂಗೆ ಸಾಯ್ದಂಗೆ ಇಟ್ಕೊಳಕ್ಕಾಕೈತಿ? ಸಾಯು ಶರೀರ ಸಾಯಬಾರ್ದು ಅಂದ್ರೆ ಹೆಂಗೆ? ಸಾಯು ಹಿಂದೆ ಸಾಯಬಾರ್ದು, ಸಾಯು ಗಂಡು ಸಾಯಬಾರ್ದು, ಸಾಯು ಮಕ್ಕಳು ಸಾಯಬಾರ್ದು ಅಂದ್ರೆ ಸತ್ತು ಹೋಗು, ಎಲ್ಲ ಕೆಟ್ಟು ಹೋಗು. ಅದರ ಬಗ್ಗೆ ಉದಾಸೀನ ಆಗಿ ಎಚ್ಚರಾಗಿನ್ನ ಪ್ರತಿಯೊಂದು ವಸ್ತು ವಿಕಾರ ಆಗಿ ನಾಶ ಆಗಿ ಏನು. ಯಾಕೆ ವಿಕಾರ ಆಗೋ ದೀನ್ಸದಾಗಿಂದ ತಯಾರಾಗ್ಯಾವೆಲ್ಲವು. ಪಂಚಭೂತಾದಿಗಳೆಲ್ಲ ಅವು ವಿಕಾರ ಉಳಿದ್ವು. ಅದು ಅವುಗಳಿಂದ ತಯಾರಾದಂಥವು ಎಲ್ಲ ಜೀವಿಗಳ ಶರೀರಗಳೇನು ಅವು ವಿಕಾರ ಆಗವು. ಏನು ಅವು ಸ್ಥಿರವಾಗಿ ಉಳಿದಿಲ್ಲ. ನೋಡ್ರಿ, ಹುಟ್ಟಿದಂದಿಂದ ಹೇಳಿ ಸಾಯುವವರೆಗೂ ಹೆಂಗೆ ನಾವು ಎಷ್ಟು ನಮೂನಿ ಸೋಗ ಹಾಕೋಂತ ಬಂದೈತಿ, ಬದಲಾವಣೆ ಹಾಕೋ ಅಂತ. ಅದು ಇಲ್ಲದಂಗೆ ಆಗೋಗುತ್ತೆ. ವಿಕಾರ ಆಗಿ ನಾಶ ಆಗಿ ಹೋಗುತ್ತೆ. ಅದು ತೋರಿಕೆ ಇರುಕಿ. ನಿನಗೇನಾರಾಗೈತಿ? ನೀ ಏನಾರು ಬದಲಾವಣೆ ಆಗ್ಯಾನ? ನೀ ಏನಾರು ಮುದುಕಾಗ್ಯಾನ? ನೀ ಏನಾರು ಹರಿದಮಗ್ಯಾನ? ಅರಿವಿನಲ್ಲಿ ಏನಾರಾಗೈತೆ ಅಂತ ನೋಡ್ಕೊ. ನಿನ್ನಲ್ಲಿ ಏನಾರಾಗೈತೆ ಅಂತ ನೋಡ್ಕೊ. ಆಗುಲ್ಲೇ ಆಗೈತೆ ಅಂತ ಸುಳ್ಳ ನಿನಗೆ ವ್ಯರ್ಥ ದುಃಖ ಪಡ್ಲಿಕ್ಕೆ ಹತ್ತಿಯಲ್ಲ. ಏನೂ ಆಗೇ ಇಲ್ಲ ನಿನಗೆ. ಸುಳ್ಳ ನಿನಗೆ ಏನಾರು ಆಗೈತೆ ಅನ್ನೋದು ಸುಳ್ಳದು.
ಎಲ್ಲಿ ಆಗೈತಿ? ಎಲ್ಲ ನೀ ಅಲ್ಲದ್ರೊಳಗಾಗೈತಿ, ನಿನ್ನಿಂದ ಅರಿವಿಸ್ಕೊಡೋದ್ರಾಗೈತಿ, ತೋರಿಕೆ ಒಳಗಾಗೈತಿ, ನಿನ್ನೊಳಗೆ ಇರುವಿಕೆ ಒಳಗೆ ಏನೂ ಆಗಿಲ್ಲ ಅನ್ನೋದು ಅನುಭವದಿಂದ ನೋಡು. ಅಂದಾಗ ನಿನ್ನ ಚಿಂತೆ ಹಿಡಿತೈತಿ. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕನ್ನೋ ಹಂಗಿದ್ರೆ ನಿನ್ನ ಇರುವಿನ ಕಡೆ ಲಕ್ಷ್ಯ ಕೊಡು. ಬೇಕನ್ನೋ ಹಂಗಿದ್ರೆ ಇದು ತೋರಿಕೆ ಕಡೆ ಲಕ್ಷ್ಯ ಕೊಡು. ತೋರಿಕೆ ನೀನು, ಇರುವಿಕೆ ನೀನು. ಈ ತೋರಿಕೆ ಒಳಗಿಂದ ನಾನು ನನ್ನದು ಅಂತ ಹಿಡ್ಕೊಂಡು ಚಿಂತೆ, ವ್ಯಸನ, ದುಃಖ ಶುರುವಾಗೈತೆ. ಈ ಯಾವುದೋ ನಾನಲ್ಲ, ನನ್ನಿಂದ ಅದು ಅರಿವಿಸ್ಕೊಳ್ತೈತಿ, ನನಗೆ ಗಣ್ಯವಾಗೈತಿ. ಯಾವಾಗಲೂ ಇಲ್ಲಿ ಇರು ನಾನು, ಅರು ನಾನು, ಆನಂದ ಸ್ವರೂಪ ನಾನು ಅನ್ನುವಂಥ ತಿಳುವಳಿಕೆಯನ್ನು ಗಟ್ಟಿ ಮಾಡು. ಇದನ್ನು ಗಟ್ಟಿ ಮಾಡ್ಕೊಳ್ಳೋದು ಹೊರತು ನೀನು ದುಃಖದಿಂದ ಬಿಡುಗಡೆ ಆಗೋದು. ಮಹಾತ್ಮರೆಲ್ಲ ತಮ್ಮ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡು ಈ ಶರೀರಕ್ಕೆ ಬಂದಾಗ ಬರ್ತೈತಿ ಎಲ್ಲರಿಗೂ. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದರ ಯಥಾರ್ಥ ಜ್ಞಾನ ಮಾಡ್ಕೊಳ್ಳಿಕ್ಕೆ ಅವಕಾಶ ಐತಿ. ಅದರ ಸಂಬಂಧ ಈ ಲಾಭ ಮಾಡ್ಕೋರಿ ಅಂದೈತಿ. ಮನುಷ್ಯ ಕುಲದ ಜನರ ಲಾಭ ನಾನು ಯಾರಿದ್ದೇನೋ ತಿಳ್ಕೊ. ಅಂದರೆ ಕೆಡಲಾರ್ದಂಥ ವಸ್ತುನ ನಾನದೇನಪ್ಪ. ಅದನ್ನು ಬಿಟ್ಟೇವಿ ನಾವು ಅನಾತ್ಮದ ತಿಳುವಳಿಕೆ ಒಳಗೆ ಎಲ್ಲ ಶರೀರ ಹೋಗುವವರೆಗೂ ಅದರಾಗ ಕಾಲ ಕಳೆದಿವ. ಒಮ್ಮೆ ನೋಡು, ಒಮ್ಮೆ ನೀ ಯಾರು, ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡು ನೋಡ್ಕೊ, ಖಾತ್ರಿ ಮಾಡ್ಕೊ. ಅಂದಾಗ ಈ ಮನುಷ್ಯನ ಜನ್ಮ ಬಂದದ್ದು ಸಾರ್ಥಕ ಆಗ್ತದೆ. ಇಲ್ಲಾಂದ್ರೆ ವ್ಯರ್ಥನೆ. ಎಲ್ಲರೂ ಮಾಡ್ತಾರಂತ ಅಜ್ಞಾನಿಗಳು ಕೂಡ ನೀನು ಅಜ್ಞಾನಿನ ಹಾಕಿ ಜ್ಞಾನವಂತರ ದಾರಿ ಹಿಡಿ. ಏನು ಅಂಥವ್ರ ಸಂಘ ಮಾಡಕ್ಕೆ ತಯಾರಿ ನಾವು. ಏನು ಅಂದಾಗ ನಿನ್ನಲ್ಲಿ ಅಂಥ ಒಂದು ವಿವೇಕ ನಿನ್ನಲ್ಲಿ ಜಾಗೃತ ಆಕೈತಿ. ವಿವೇಕವಂತರ ಸಂಘ ಮಾಡೋದ್ರಿಂದ ಮಹಾತ್ಮರಾದವರೆಲ್ಲ ಇದ್ರ ಸಂಬಂಧ ತಪ್ಪಿಸ್ಕೊಂಡ ಸುಖ ಹೊಂದಿದ್ರು, ಸಂಬಂಧ ಇಟ್ಕೊಂಡು ಸುಖ ಹೊಂದಿದ್ರು. ಇದ್ರ ಸಂಬಂಧ ತಪ್ಪಿಸ್ಕೊಂಡ್ರು ಅಂಥೇಳಿ ಅವ್ರಿಗೆ ಯಾವುದು ಬಾಧೆ ಇಲ್ಲದಂಗೆ. ಬಾಧೆ ಪಡಲಿಲ್ಲ ಅವರು. ನಾವು ಇದು ಸಂಬಂಧ ಇಟ್ಕೊಂಡು ಬಾಧೆ ಪಡ್ತೀವಿ. ಕೈಯಾಗ ಬೆಂಕಿ ಇಟ್ಕೊಂಡು ತನಗಿರ್ಬೇಕಂದ್ರೆ ಸಾಧ್ಯ ಐತೇನ್ರಿ? ಬೆಂಕಿ ಧರ್ಮ ಸುಡುದನು. ಹಂಗೆ ಶರೀರ ನಾನು ಅಂತ ತಿಳ್ಕೊಂಡು ಆರಾಮಿರ್ಬೇಕಂದ್ರೆ ಶರೀರ ಧರ್ಮ ಅದು ದುಃಖ ಕೊಡೋದನ್ನ. ಯಾರಿಗೂ ಸುಖ ಕೊಡೋದಿಲ್ಲ. ತನ್ನ ಹಂತಲ್ಲಿ ಏನೈತೆ ಅದನ್ನು ಕೊಡೋದು. ಯತ್ರ ಯತ್ರ ಶರೀರ ತತ್ರ ತತ್ರ ದುಃಖ. ಶರೀರ ಸಂಬಂಧ ತಪ್ಪಿದಾಗ ದುಃಖ ಯಾರಿಗಾಗೈತಿ? ಶರೀರ ಸಂಬಂಧ ಇದ್ದಾಗ ಹೌದಿಲ್ಲ ಏನೆಲ್ಲ ಕಷ್ಟಗಳು ನಮಗೆ, ಹೌದಿಲ್ಲ? ಇದು ಸಂಬಂಧ ಹಚ್ಕೊಂಡ ಎಲ್ಲ ಬಂದದ್ದು ನಮಗೆ ದುಃಖ. ಸುಖ ಕೊಡ್ತೈತೆ ಅಂತ ಇದ್ರ ಸಂಬಂಧ ಹಚ್ಕೊಂಡಿವಿ. ಯಾಕೆ ಇದು ವಿಕಾರ ಆಗಿ ನಾಶ ಆಗಿ ಹೋಗ್ತೈತಿ. ನಮ್ಮನ್ನು ಬಿಟ್ಟು ಹೋಗಕೈತಿ, ಒಳಗೆ ಚಾಲು ಮಾಡ್ತೇವೆ. ಅಯ್ಯಪ್ಪ ಏನು ಮಾಡಲಿ, ಭಾಳ ದಿನದ ಹೇಳ್ತಾನೆ ಮಾಡ್ಕೊಂಡು ಕುಂತು ಇದು ಸುಖ ಕೊಡ್ತೈತೆ ಅಂತ ಹೊಳಿಲಿಲ್ಲಲ್ವ ನನಗಿದು. ಇದ್ರ ಮ್ಯಾಗ ಮೋಹ ಇಟ್ಕೊಂಡು ಕುಂತಿನಲ್ಲೋ, ಇದ ನಾನು ಅಂತ ತಿಳ್ಕೊಂಡ ಅದು ಅವಧಿ ಮುಗೀತಿ ಅಂದ್ರೆ ಹೋಗಿಬಿಡ್ತೈತಿ. ಅವಾಗ ಅಳಕ್ಕೆ ಚಾಲು ಮಾಡ್ತೀವಿ. ಇದ ಸುಖರೂಪ ಇತ್ತಲ್ಲೋ ಯಪ್ಪ, ಹ್ಯಾಂಗೆ ಹೋಗ್ಲಿ, ಹ್ಯಾಂಗೆ ಬಿಡ್ಲಿಯೋ ಇದನ್ನಂತ. ಭಾಳ ದಿನ ಸಹವಾಸ, ಭಾಳ ದಿನದ ಗೆಳೆತನ, ಹ್ಯಾಂಗೆ ಬಿಡಲಿ ಇದನ್ನು ಅಂತ ಮೊದಲೇ ಇದನ್ನು ತಿಳ್ಕೊಂಡ್ಬಿಟ್ಟಿದ್ರೆ ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ. ಇದು ನಡಬರ್ಕೆ ಹೋಗೈತಿ. ಅದು ಹೋದರೂ ನಾ ಇರ್ತೇನೆ. ಅದು ಇಲ್ಲೂಲ್ಲೇ ನನಗೆ ಇರಾಕೆ ಬರ್ತೈತಿ ಅನ್ನೋದನ್ನು ಖಾತ್ರಿ ಮಾಡ್ಕೋ. ಸಮಾಧಿಯನ್ನು ಹೊಂದಿ ಜಗತ್ತಿನ ಯಾವ ವಿಷಯ ವಸ್ತುಗಳ ಸಂಬಂಧ ಇಲ್ಲೂಲ್ಲೇ ನನಗೆ ಇರಾಕೆ ಬರ್ತೈತಿ ಅಂಥ ಜ್ಞಾನವನ್ನು ಮಾಡ್ಕೋ. ಅದಕ್ಕೆ ದಿವ್ಯ ಜ್ಞಾನ, ಆತ್ಮಜ್ಞಾನ, ಬ್ರಹ್ಮಜ್ಞಾನ ಅದನ್ನು ಮಾಡ್ಕೋರು. ಎಲ್ಲ ಅನುಭವಿಗಳು ಆ ಜ್ಞಾನವನ್ನು ಮಾಡ್ಕೊಂಡು ಸ್ವರೂಪ ಜ್ಞಾನವನ್ನು ಅದನ್ನು ಮಾಡ್ಕೊಳ್ಳಿಲ್ಲ ಅಂದರೆ ಇದು ಹತ್ಯದೆ. ಇದರ ಶರೀರ ತಾದಾತ್ಮ್ಯ ಭಾವ ಹೋಗೋದನ್ನೇ ಇಲ್ಲ. ನಮ್ಮನ್ನು ತಪ್ಪಿಸ್ಕೋಬೇಕನ್ನೋ ಹಂಗಿದ್ರೆ ನೀನು ನಿಜದ ಎಚ್ಚರಿಕೆಯನ್ನು ಮಾಡಿ. ನೀನು ಯಾರು? ಇದು ನೀನಲ್ಲ. ನೀನ ಬೇರೆ, ಇವ ಬೇರೆ. ಇವು ನಡಬರ್ಕೆ ಬಂದದ್ದು, ನಡಬರ್ಕೆ ಹೋಗು. ಯಾವಾಗಲೂ ಇದ್ದ ವಸ್ತು ನೀನು. ಇವು ಆದರೂ ನೀ ಇರ್ತಿ. ಏನಾಗೋದೆಲ್ಲ ಇದರೊಳಗೆ ಶರೀರದೊಳಗೆ ಆಗೈತಿ, ನಿನ್ನೊಳಗೆ ಏನೂ ಆಗೈತಿ. ಬದಲಾವಣೆ ಆಗೋದೆಲ್ಲ ಶರೀರದಾಗ ಐತಿ. ರೋಗ ರುಜಿಗಳೆಲ್ಲ ಪೀಡ ಅದರೊಳಗೆ ಆಗೈತಿ. ನಿನಗೆ ಯಾವ ಬ್ಯಾನಿನೂ ಆಗಿಲ್ಲ. ನಿನಗೇನಾರು ಆಗೈತೆ? ಡಾಕ್ಟರ್ ಅಂತೇಳಿ ಹೋದಾಗ ಈ ಶರೀರದ ಇದನ್ನು ತೋರಿಸ್ತೀವಿ. ನನಗೇನಾರು ಆಗೈತೆ ಅಂತ ತೋರಿಸ್ತೀನ? ಯಾಕ್ರಿ? ನನಗೆ ಹೊಟ್ಟೆಗೆ ಇದಾಗೈತಿ, ಕೈಗೆ ಆಗೈತಿ, ಕಾಲ್ಗೆ ಆಗೈತಿ. ಈ ಶರೀರದ ಇದನ್ನು ಹೇಳ್ತೀನಿ. ನಿಂದೇನಾರು ಹೇಳ್ತೀನಿ ಅಲ್ಲಿ? ನನಗೇನಾರು ಆಗೈತಿ ಅಂತೇನು ಇಲ್ಲ. ಶರೀರದೊಳಗೆ ಆಗೈತಿ. ನಿನ್ನೊಳಗೆ ಏನೂ ಆಗಿಲ್ಲ, ಆಗುವುದೂ ಇಲ್ಲ. ಅದಕ್ಕೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ.
ಅಂದಾಗಿದ್ರೆ ಬಾಧೆ ನಿನಗಾಗೋದಿಲ್ಲ, ನನಗೆ ಇಲ್ಲಾಂದ್ರೆ ಬಾಧೆ ಪಡ್ತೀನಿ ನಾನಾ. ಇದು ಅನ್ನೋ ತಿಳುವಳಿಕೆ ಗಟ್ಟಿ ಆಗಿಬಿಟ್ಟೈತಿ. ಇದು ನೀನಲ್ಲ ಅನ್ನೋ ಗಟ್ಟಿ ತಿಳುವಳಿಕೆ ಮಾಡಬೇಕು. ಈ ಶರೀರ ಇರುವುದ್ರೊಳಗಾಗಿ ಈ ಶರೀರ ಸಂಬಂಧ ತಪ್ಪಿಸ್ಬೋದು. ತಪ್ಪಿಸ್ಕೊಂಡೇ ಆರಾಮಿರ್ತೀವಿ, ತಪ್ಪಿಸ್ಕೊಂಡಿಲ್ಲ ಅಂದ್ರೆ ಬಳಲಿಕ್ಕೆ ತಪ್ಪುದಿಲ್ಲ. ಏನು ತ್ರಿಕಾಲ ಬಾಧ್ಯವಾದಂಥ ಇರುವಿನ ಸ್ಥಿತಿಗಿನ ಪರಮಾರ್ಥ ವಸ್ತು ಅಂತಾರೆ. ಬ್ರಹ್ಮಾಕಾರ ವೃತ್ತಿ ಸ್ಥಿತಿ ಯಾವಾಗ ಪಡಿತಾನ ಅವಾಗ ಅವಾಗ ಪಂಡಿತ ಅಂತ. ಸ್ವರೂಪ ಜ್ಞಾನವನ್ನು ಯಾವ ಮಾಡ್ಕೋತಾನ ಅವನಿಂದ ಜಗತ್ತಿಗೆ ಕಲ್ಯಾಣ, ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಅವನ ದರ್ಶನದಿಂದ ಕಲ್ಯಾಣ. ಈ ಇಡೀ ಪೃಥ್ವಿನ ಎಲ್ಲ ಪ್ರಾಣಿಗಳಿಗೆ ಬೋರ್ಡಿಂಗ್ ಅದ. ಯಾಕ್ರಿ ನಿನ್ನ ಬೋರ್ಡಿಂಗ್ ತೊಗೊಂಡು ಏನು ಮಾಡವ? ಯಾಕ್ರಿ ಬೋರ್ಡಿಂಗ್ ಅದ. ನಾನು ಇಡೀ ಜಗತ್ತಿನ ಎಲ್ಲ ಪ್ರಾಣಿಗಳಿಗೆ ಅನ್ನ ಹಾಕವ್ರು ಯಾರಪ್ಪ ಹಂಗಾರ? ಅವು ಅಡವ್ಯಾಗಿನ ಯಾಕ್ರಿ ಅನ್ನ ಹಾಕವ್ರು ಯಾರು? ಈ ಪೃಥ್ವಿನ ಎಲ್ಲ ಪ್ರಾಣಿಗಳಿಗೆ ಬೋರ್ಡಿಂಗ್ ಐತಿ. ಅಲ್ಲಿ ಅವಕ್ಕೆ ಆಹಾರದ ವ್ಯವಸ್ಥೆ ಇದ್ದೇ ಇರ್ತೈತಿ ಅಲ್ಲಿ, ಹೌದಲ್ಲ? ಅನ್ನ ನೀರು ಅವಕ್ಕೆ ವಸತಿ ಅವ್ರ ಮನೆ ವ್ಯವಸ್ಥೆ ಮಾಡ್ಕೊಂಡೇ ಬಿಟ್ಟಿರ್ತಾವಲ್ಲಿ. ಏನು ಅವ್ಕರು ಅಷ್ಟೇ ವ್ಯವಸ್ಥೆ ನಮಗೆ ಮಾಡ್ಕೊಳಕ್ಕಾಗೋದಿಲ್ಲ. ಎಂಥ ಇಂಜಿನಿಯರ್ ಅದನ್ನೋದ್ರು ಅಂಥ ಮನೆ ಕಟ್ಕೊಳಕ್ಕಾಗೋದಿಲ್ಲ ನಮಗೆ. ಅವು ಎಲ್ಲಿ ಕಲ್ತಿರ್ತಾವಪ್ಪ, ಯಾವ ಯೂನಿವರ್ಸಿಟಿಯಾಗ ಕಲ್ತಿರ್ತಾವ ಇಂಜಿನಿಯರ್ಗೆ? ಅವನ್ನ ಆ ಗುಬ್ಬಿ ಮಣಿ ಅದು ಹೆಂಗೆ ಮಾಡಿರ್ತಾವ ನೋಡಿ. ಅವ್ರು ಯಾರು ಕಲಿಸಿರ್ತಾರ ಅವಕ್ಕೆ? ಎಷ್ಟು ಭದ್ರವಾದ ಮನೆ ಕಟ್ಟಿರ್ತಾವೆ. ಬೇಕಾದ ಗಾಳಿ ಬಿಟ್ಟರು ಏನು ಮಾಡಿರು ಹೋಗುದು. ತುದಿ ಒಳಗೆ ಅದನ್ನು ಹೆಣದು ಹೆಂಗೆ ಮಾಡಿರ್ತಾವೆ. ಎಷ್ಟು ಗಟ್ಟಿ ಭದ್ರ ಹೆಣದಿರ್ತಾವ್ರಿ ಅವ. ಅದನ್ನು ಯಾರು ಕಲಿಸಿದಾರೆ ಅವಕ್ಕಂದ್ರೆ? ಒಟ್ಟೆ ಸೋರುದಿಲ್ಲ ಅದು. ಅದನ್ನು ಯಾರು ಕಲಿಸಿದ್ರೆ ಅವಕ್ಕಂದ್ರೆ? ಎಲ್ಲಿ ಕಲ್ತಾವ? ಯಾವ ಯೂನಿವರ್ಸಿಟಿಯಾಗ ಕಲ್ತಾವ ಹೇಳ? ನಿನಗೆ ಮಾಡಕ್ಕೆ ಬರ್ತೈತೆ ನಿನಗೆ ಹಂಗೆ? ಅವಕ್ಕೂನಂಗೆ ಮನೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ನಿನಗೆ. ನೀನು ದೊಡ್ಡ ನಾನಾ ಶಾನೆ ಅಂತ ನೀ ತಿಳ್ಕೊಂಡು. ಏನು ಇದಕ್ಕೆ ಯಾಕೆ ಶ್ರೇಷ್ಠತ್ವ ಅಂದಿತ್ತು? ತನ್ನ ನಿಜ ಸ್ವರೂಪವನ್ನು ತಿಳ್ಕೊಳ್ಳೋದು ಒಂದದ್ರ ಸಂಬಂಧ ಇದಕ್ಕೆ ಶ್ರೇಷ್ಠತ್ವ. ಉಳುಕಿದ ವ್ಯವಹಾರದೊಳಗೆ ಪಶು ಪಕ್ಷಿಗಳಿಗಿಂತ ಕೀಳು ಮಟ್ಟದ್ದೈತಿ ಅದು. ಏನು ಅದಕ್ಕಿಂತ ಕಡಿ. ಏನು ಮನುಷ್ಯನ ಶ್ರೇಷ್ಠತ್ವ ಅದ್ರ ಸಂಬಂಧ ಒಂದಕ್ಕೆ ಇದಕ್ಕೆ ಶ್ರೇಷ್ಠತ್ವ. ಜ್ಞಾನ ಮಾಡ್ಕೊಳಿಕ್ಕೆ ಬರ್ತೈತೆ ಅಂತ, ಬಾಕಿ ಜನ್ಮಕ್ಕೆ ಬರುದಿಲ್ಲ ಅವಕ್ಕೆ. ಅನ್ನೋ ಸಂಬಂಧ ಇದು ಮನುಷ್ಯನ ಜನ್ಮಕ್ಕೆ ಬರ್ತೈತಿ ಜ್ಞಾನ ಮಾಡ್ಕೊಳಿಕ್ಕೆ. ಅದು ಒಂದೇ ನಿಮ್ಗೆ. ಅದಕ್ಕೆ ಎಲ್ಲ ಕೆಲಸ ಬಿಟ್ಟಾರು ಅದನ್ನು ಮಾಡ್ಕೋರು ಅಂದ್ರೆ ಲಾಭ. ನೀನು ಪಶು ಪಕ್ಷಿಗಳ ಅವಕರಿಗಿಂತ ಅಥೋತು ಐತಿ ನಿನ್ನ ವ್ಯವಹಾರ. ಅವಕ್ಕೆ ನಿಯಮಗಳು ಗೊತ್ತಿರಲಿಲ್ಲ ಅಂದ್ರೆ ಸ್ವಾಭಾವಿಕವಾಗಿ ನಿಯಮ ಪಾಲನೆ ಮಾಡ್ತಾವೆ ಅವು, ನಿಸರ್ಗ ನಿಯಮಗಳನ್ನು. ಅದಕ್ಕೆ ಅವಕ್ಕೆ ರೋಗಾದಿಗಳು ಕಡಿಮೆ, ಹೌದಿಲ್ಲ? ದವಾಖಾನೆದವನು ಅವಕ್ಕೂ. ಯಾಕ್ರಿ ಪಶು ಪಕ್ಷಿಗಳಿಗೆ ಅವಕ್ಕೆ ಹೆಂಗೆ ಮಾಡ್ಬೇಕು ಅನ್ನೋದು ಅವಕ್ಕೆ ಗೊತ್ತೈತಿ. ಆಹಾರ ಬಿಟ್ಟು ಬಿಡ್ತಾವೆ, ಉಪವಾಸ ಮಾಡಿಬಿಡ್ತಾವೆ. ಅತಿ ಹಂಗೇನಾರ ಮೈಯಾಗದು ಜಡ್ಡು ಬಂದ್ರೆ ಏನು ತಿನ್ನೋದಿಲ್ಲ ಅವು. 2-3 ದಿನ ನೋಡ್ರಿ ನೀವು. ದನ ಸಹಿತ ಅವು ಏನು ಮುಟ್ಟುದಿಲ್ಲ ರೀ. ಅವು ನೀರು ಸಹಿತ ಮುಟ್ಟೋದಿಲ್ಲ ನೋಡಿ. ನಿಯಂತ್ರಣ ಮಾಡ್ಕೊಳ್ಳೋ ಅವು ಗೊತ್ತೈತೆ ಅವಕ್ಕೆ ಹೆಂಗೆ ಮಾಡ್ಕೋಬೇಕು ಅನ್ನೋದು. ಏನು ಮಂಗ್ಯ ಮುಸುಗೆಲ್ಲ ಗೊತ್ತೈತಿ ಅವಕ್ಕೆ. ಏನಾರ ಹೆಂಗೆ ಮಾಡ್ಬೇಕು ಅನ್ನೋದು ಅವು. ಅಗದಿ ಡಿಲಿವರಿ ಅದು ಎಷ್ಟು ಸರಳ ಮಾಡ್ಕೋತಾವ್ರಿ ಅವು. ಹಡಿವಾಗ ತಾವ ತಕ್ಕೊತಾವ ಹಂಗೆ ಮರಿ ಅದನ್ನು ನೋಡೇವು ನಾವು. ಹಡಿವಾಗ ಹಂಗೆ ಜಕ್ಕೊಂದು ಅದನ್ನು ಇದನ್ನು ಮಾಡಿ ಅವಕ್ಕೆ ಹೆಂಗೆ ನೋಡಿ ಅವ್ರ ಜೀವನ ಹೆಂಗೆ. ಅವು ಕುಪ್ಪುಡಿಗೆ ಅದು ಕಾಸ್ತಾವ ಅವು. ಯಾಕ್ರಿ ಅವಕ್ಕೆ ಇಂಜೆಕ್ಷನ್ ಇದು ಎಲ್ಲಿದಾವ ಹೇಳ್ರಿ ಅವು. ಅವಕ್ಕೆ ಔಷಧಿ ಸಸ್ಯ ಗೊತ್ತದವು. ಡೆಲಿವರಿ ಆಗ್ಲಿಕ್ಕೆ ಉತ್ತರ ಪ್ರದೇಶದಾಗ ಅಲ್ಲಿ ಕೆಟ್ಟ ಕಾಡು ಹಳ್ಳಿ ಒಳಗೆ ಒಬ್ಬ ಹೆಣ್ಮಗಳು ಹಡಿಯುವಾಗ ಅಜ್ಜವ್ರು ಹೇಳಿದ್ರು ಇದನ್ನು. ಊರ ಒಂದು ಅವಾಗ ವಾಹನ ಸೌಕರ್ಯ ಇಲ್ಲ. ಊರಂದ್ರೆ ಒಂದು ಮನೆ ಇದ್ದಂಗೆ. ಒಂದು ಮನ್ಯಾಗ ಏನಾರ ಹಾಕಿ ಎಲ್ಲರೂ ಕೂಡವ್ರ ಅಲ್ಲಿ. ಎಲ್ಲರೂ ಕೂಡಿದ ಕೂಲಿ ಅಡವಿ ಮಂಗ್ಯ ಆ ಮಂದಿ ಬಂದು ಕೂಡೋದು ನೋಡಾಕೈತಿ ಅಂತ. ಅದು ನೋಡಿ ಹೆಣಿ ಕ್ಯಾಕಿ ಹೋಗಾಕೈತಿ ಅಂತ. ಅದು ಹೊಟ್ಟಿಲಿ ಹೆಡಾಕತ್ತಳಾಕಿ ಅಳುದು ಇದನ್ನು ಖರೀದಿ ಮಾಡಾಕತ್ತಿದ ಕೂಲಿ ಅವು ಹನಿ ಕ್ಯಾಕಿ ಹೋಗೋದು. ಒಂದು ಮಂಗ್ಯ ಬರೀ ಹೊಡಿರಿ ಇದನ್ನು. ನಾನು ಅದು ಒಳಗೆ ಅಡವ್ಯಾಗ ಹೋಗಿ ಒಂದು ಬಳ್ಳಿ ಹರ್ಕೊಂಡು ಬಂದೆ ಅಂತ ತಂತಂದು ಒಗ್ಯಾಕೈತಿ ಅಂತ. ಅದ ಮಂಗ್ಯ
ಹಂಗಾರೆ ಅಲ್ಲಿ ಒಬ್ಬ ಏನು ಇದು ಎಷ್ಟು ಸಾವಿರದ್ರು ಹೊಡೆದ ಆಗ್ತದೆ, ಇದನ್ನ ಅರ್ಧಾರ ಕುಡ್ಸೋಣ ಅಂತ ಹೇಳಿ ಕುಡ್ಸಿರ್ ಹಡದ್ನ ಅಂತ ತೆಗ್ತಾರೆ. ಆ ಮಂಗ್ಯಾಕೆ ಗೊತ್ತದವು ನಮಗೆಲ್ಲ, ನಮಗೆ ಗೊತ್ತಿಲ್ಲ. ದೊಡ್ಡ ಶಾನ್ಯಾರಾಗ್ಬಿಟ್ಟು ನಾವು ಎಲ್ಲ ಗೊತ್ತಿರ್ತಾವ ಔಷಧಿ ಸಸ್ಯ ಸುಧಾ. ಅದಕ್ಕೆ ಅಜ್ಜವರು ಮಂಗ್ಯ ಏನು ತಿಂತಾವನ್ನ ನೋಡ್ಕೊರಿ, ಬರ ಬಿದ್ದರೂ ನೀವು ಬದುಕಾಗಿ ಬರ್ತೈತಿ. ಬೇಕಾದಂಗೆ ಬರಗಾಲ ಬಿದ್ದರೂ ಗಿಡದ ತಪ್ಪಲ ತಿಂದು ಬದುಕಾಗಿ ಬರ್ತೈತಿ. ಅವು ಏನು ತಿಂತಾವು ಮನುಷ್ಯನ ಶರೀರಕ್ಕೂ ಹೋಗ್ತೈತೆ. ಅದು ಅವು ಸ್ಟ್ರಾಂಗ್ ಇರ್ತೈತಿ ರೀ. ಅದು ಕಚ್ಚಾ ಮಾಲ್ ತಿಂತಾವಲ್ಲ ಅವು, ನಾವು ಅಗದಿ ಏನೋ ಕುದಿಸಿ ಏನೇನೋ ಮಾಡಿ ತಿನ್ನಕ್ಕೆ ಹೋಗ್ಯವು, ಅದ್ರ ಇದನ್ನು ಕಳ್ಕೊಂಡ್ಬಿಡ್ತೇವೆ ನಾವು. ಅವು ಏನು ಅವಕ್ಕೆ ಡಾಕ್ಟರ್ ಹೇಳ್ತಾನೆ ಪಪ್ಪಾಳಿ ಗಿಡದ ರಸ ಇದ್ರಾಗ ಡೆಂಗು ಜ್ವರ ಅಂತೀರಲ್ಲ, ಅವಕ್ಕೆ ಅದನ್ನು ಹಾಕ್ಲಂತ. ಅವು ಅಗದಿ ಪಪ್ಪಾಳಿ ಗಿಡಕ್ಕಂದ್ರೆ ಹರ್ಕೊಂಡು ತಿಂತಾವು ಪರ್ ಇಲ್ದಲ್ಲಿ ಜೋರು ನೋಡಿ. ಅವಕ್ಕೆ ಹೆಂಗೆ ಗೊತ್ತಿರ್ಬೇಕು? ಯಾವ ಡಾಕ್ಟರ್ ಕರ್ಸ್ಯಾನ ಅವಕ್ಕೆ? ಪಪ್ಪಾಳಿ ಗಿಡ ತಪ್ಪಲ ಹಂಗ ಖಾರ ತಿಂತಾವು. ಹೆಂಗೆ ತಿಂತಾವು ನೋಡು. ಅವಕ್ಕೆ ಯಾವ ಜ್ವರ ಇಲ್ಲ, ಏನು ಸುಡುಗಾಡಿಲ್ಲ ಅವು. ಮತ್ತು ಅವು ಹಿಂಗೆ ವಯಸ್ಸಾಗಿ ಸಾಯ್ತೇನೆ ಅಂದ್ರೆ ಯಾರಿಗೂ ಗೊತ್ತಾತ್ಲಂಗೆ ಸತ್ತವು. ಹಿಂಗೆ ಸತ್ತದ ಮಂಗ್ಯಾನ ನೋಡಿ ನಾನು ಎಲ್ಲಾರ. ಸ್ವಾಭಾವಿಕವಾಗಿ ಸತ್ತದ್ದು. ಏನಾರು ಕರೆಂಟ್ ಹೊಡೆದ ಗಾಡಿ ಬುಡಕ್ಕೆ ಬೆಟ್ಟತ್ತೆ ಸಾಯ್ಬೇಕು ಅಂಥವನ್ನ ಅಷ್ಟೇ ನೋಡ್ಯಾವ. ವಯಸ್ಸು ಹೋಗಿ ಇದಾಗಿ ಮಂಗ್ಯ ಸತ್ತದ್ದು ಎಲ್ಲಾರ ಕಂಡಿರಿ ನಾವು? 4 ದಿನದ ಮುಂಚೆ ಗೊತ್ತಾಕೈತೆ ಅಂತ ಅವಕ್ಕೆ ಮರಣದ ಗೊತ್ತಾಕೈತಿ. ಊಟ ಬಿಟ್ಟು ಬಿಡ್ತಾವಂತವು. ಯಾರಿಗೆ ಗೊತ್ತಾಗದಂಗೆ ತಮ್ಮ ವ್ಯವಸ್ಥೆ ಮಾಡ್ಕೊತಾವಂತವು ಮಂಗ್ಯ. ಯಾರ್ಯಾರಿಗೆ ಗೊತ್ತಾಗದಂಗೆ ಹೆಂಗೆ ಸೀಕ್ರೆಟ್ ಐತಿ ನೋಡೋಕು. ಎಲ್ಲಾರ ನೋಡಿಷ್ಟು ಮಂಗ್ಯ ಅಡ್ಡಿ ಆಡ್ತಾವ. ವಯಸ್ಸಾಗಿ ಸತ್ತದ್ದು ಯಾವ ಇಲ್ಲ. ಹಂಗಾರೆ ಅಲ್ಲಿ ಬೀಳ್ಬೇಕಾಗಿತ್ತು. ಯಾರಿಗೆ ಕಾಣ್ಲಂಗ ಅವ್ರ ಜೀವನ ನಿಸರ್ಗಕ್ಕೆ ಹೆಂಗೈತೆ ಅವ್ರು ಸೀಕ್ರೆಟ್ ಐತೆ. ಅದು ಊಟ ಬಿಟ್ಟು ಬಿಡ್ತಾವಂತವು. ಗೊತ್ತಾಗ್ಬಿಡ್ತದೆ ಅಂತವು ಸಾವು ಬರ್ತೈತೆ ಅಂತ. ಗೊತ್ತಾಗಿ ಅಂಥ ಯಾರಿಗೆ ಇಲ್ಲಂತ ಜಗತ್ತಾವ ಹುಡ್ಕೊಂಡ ಅಲ್ಲೇ ಬಿಟ್ಟು ಬಿಡ್ತಾವೆ. ಕಾಣೋಂಗಿಲ್ಲ, ಯಾರಿಗೆ ಕಾಣ್ಲಂಗೆ ಹೋಗ್ತಾವ. ಇಷ್ಟು ಮಂಗ್ಯ ಅದಾವ ನೋಡ್ರಿ. ನೀವು ಎಲ್ಲರಿಗೂ ಹೆಂಗಿರ್ಬೇಕು ಅವ್ರು. ನೀವು ಊರೆಲ್ಲ ಕೂಡಿಸ್ತೀಪ, ಹೌದಿಲ್ಲ? ಅವ್ರಿಗೆ ಹೇಳಿ ಕಳಿಸ್, ಇವ್ರಿಗೆ ಹೇಳಿ ಕಳಿಸ. ಅವು ಯಾರಿಗಾರ ಹೇಳಿ ಕಳಿಸ್ತಾವ. ನಾವು ನನಗೆ ಬಂದೈತಿವಪ್ಪ ಅವ್ರ ಮುಖ ನೋಡ್ಬೇಕು, ಕರ್ಸು ನಮ್ದು, ನಾ ಏನು ಉಳಿದಿಲ್ಲ, ಇನ್ನು ಏನೇನು ಮಾಡ್ತೀನಿ. ಅವು ಮಾಡೋದಿಲ್ಲ ಹಂಗೆ. ಸುಮ್ಮನೆ ಬಿಟ್ಟು ಬಿಡ್ತಾವು. ಅವು ಭಾವನಾ ಇದ್ದದ್ದು ಮಾಡ್ತಿದ್ವು ಹಂಗೆ. ಆ ಭಾವನಾತ್ ಬೇಡ, ನನಗೂ ಮುಕ್ತಿ ಆಕೈತಿಪ್ಪ, ನಾನು ಇಲ್ಲ ಅಂದ್ರೆ ಕಾಶಿ ಕರ್ಕೊಂಡು ಹೋಗ್ರಪ್ಪ, ನನಗೆ ಮೋಕ್ಷ ಆಕೈತೆ. ಅಲ್ಲಿ ಪಳೆ ಹಚ್ತಾವ. ಕಾಶಿ ಒಳಗೆ ಅಲ್ಲಿ ಮೋಕ್ಷಧಾಮ ಅಂತ ಐತಿ. ಅಲ್ಲಿ 3 ದಿನ ಇಟ್ಕೋತಾರ ಅವ್ರು. ಅವ್ನು ಕೂಡ ಒಬ್ಬರನ್ನ, ಅದು ಸಾಯಿ ಮಠ. ಸಾಯ್ಲಿಲ್ಲ ಅಂದ್ರೆ ಮತ್ತೆ ನಡಿ ಹೊರಗೆ. ಕಾಶಿ ಒಳಗೆ ಹಂಗೈತೆ. ಅಲ್ಲಿ ಮುಕ್ತಿ ಆಕೈತಿ ಅಂತ ಅದೊಂದು ಭಾವನಾ. ಎಲ್ಲಿ ಸಾತಾರ ಏನಾಗಬೇಕಾಗೈತಿ? ಮನಸ್ಸಿನಾಗ ಇವನ್ನೆಲ್ಲ ಇಟ್ಕೊಂಡು ಸಾತ ನೀನು ಮೋಕ್ಷ ಆಕೈತಿ. ಪೂರ್ಣ ವಾಸನ ನಾಶ ಆಗ್ಬೇಕು. ನಿನಗೆ ಜ್ಞಾನ ಮಾಡ್ಕೊಂಡಾಗ ನಿನಗೆ ಮುಕ್ತಿ. ನೀನು ಇಟ್ಕೊಂಡು ಸತ್ತು ಎತ್ತಣದು ಮುಕ್ತಿ ನಿನಗೆ. ವಾಸನ ಇಟ್ಕೊಂಡು ಇವನ್ನೆಲ್ಲ ಭೋಗ ವಾಸನೆಗಳನ್ನು ನಾಶ ಮಾಡ್ಕೋ ಜ್ಞಾನದಿಂದ. ಎದ್ರ ಬಗ್ಗೆನೂ ಇಚ್ಛಾ ಇರಬಾರ್ದು. ಇಚ್ಛಾ ಪ್ರೀತಿ ಎದ್ರ ಮ್ಯಾಗಾರ ಪ್ರೀತಿ ಐತೆ ಅಂದ್ರೆ ಜನ್ಮ ಬರುದನ ನಿನಗಲ್ಲಿ. ಜನ್ಮವು ವಿಷಯಗಳ ಮೇಲಿನ ಪ್ರೀತಿ. ಯಾರು ಹುಟ್ಸಾರಿಲ್ಲ ನಮ್ಮನ್ನು. ಎದ್ರಾಗ ಯಾರ್ಯಾರಿಗೆ ಆಶೆ ಇರ್ತೈತಿ ಅಲ್ಲೇ ಹುಟ್ತಾವ. ಮತ್ತು ಭಾಳಷ್ಟು ತಿನ್ಬೇಕನ್ನೋ ಆಶೆ, ಭಾಳಷ್ಟು ಮಕ್ಕಳನ್ನು ಮಾಡಬೇಕನ್ನೋ ಆಶೆ. ಅಂಥ ತಂದೆ ತಾಯಿಗಳನ್ನು ಹುಡುಕ್ತಾರೋ ಅಂಥಲ್ಲಿ ಬಂದು ಜನ್ಮ ತಾಳ್ತಾವೆ. ಭಾಳಷ್ಟು ತಿಂದರೂ ಕೆಡಲಾರ್ದಂಥ ಶರೀರ ಯಾವುದು ಅಂದ್ರೆ, ಭಾಳಷ್ಟು ಮಕ್ಕಳನ್ನ ಹಡಿದ್ರು ಏನೂ ಆಗಲ್ಲ. ಹಂದಿ ಯಾಕ್ರಿ? ಹಂದಿ 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 ತಂದೆ ತಾಯಿಗಳನ್ನು ನಾವು ಮಾಡವ್ರ. ಅವನ್ನ ಯಾವ ದೇವರು ತಿಂದ್ರು ನಮ್ಮನ್ನು ಜನ್ಮಕ್ಕೆ ಹಾಕವ್ರಿಲ್ಲ. ನಮ್ಮ ಜನ್ಮದ ಕರ್ತ ನಾವ. ಎಲ್ಲ ಈ ನಮೂನೆ ಅದಾವ. ನಾವು ವಾಸನೆಗೆ ಅನುಗುಣವಾಗಿ ಅಂತಂಥ ಜನ್ಮಗಳನ್ನು ನಾವು ನಿರ್ಣಯ ಮಾಡ್ತೀವಿ. ನಮಗೆ ಬರ್ತಾವೆ. ನೀನೇ ಮಾಡ್ಕೊಂಡದ್ದು ಅದು. ನಿನ್ನ ಜನ್ಮದ ಕರ್ತ ನೀನು. ದೇವ್ರು ಹುಟ್ಸ್ಯಾನ, ಯಾರು ಹುಟ್ಸಿಲ್ಲ. ನೀವು ಮಾಡಿದ ಕರ್ಮ ವಾಸನೆಗೆ ಅನುಗುಣವಾಗಿ ಏನು ಕರ್ಮಗಳನ್ನು ಮಾಡ್ತೀಯಲ್ಲ, ಅದಕ್ಕೆ ಅನುಗುಣವಾಗಿ ಜನ್ಮಗಳು ಬರ್ತವೆ. ಅದಕ್ಕೆ ಈಗ ಮನುಷ್ಯನ ಜನ್ಮಿದ್ದಾಗ ಪೂರ್ಣ ವಾಸನೆಗಳನ್ನು ನಾಶ ಮಾಡ್ಕೋಬೇಕು. ಸ್ವಲ್ಪ ಉಳಿಯದಂತೆ
ಇವೆಲ್ಲ ತಿನ್ನೋದಾತಿ, ನೋಡೋದಾತಿ, ಮೂಸಿ ನೋಡೋದಾತಿ, ಮುಟ್ಟೋದಾತಿ, ಇದ್ರಾಗ ಸುಖ ಐತೆ ಅಂದ್ರೆ ತಪ್ಪ ತಿಳುವಳಿಕೆ ಏನೈತೆಲ್ಲ ಇದನ್ನು ಮಾಡಿ ಎಷ್ಟು ಜನ್ಮ ಹುಟ್ಟಿಟ್ಟು ಬಂದು ಮಾಡಿಲ್ಲ ನೀ ಇದನ್ನು. ಏನು ಉಳಿದಿಲ್ಲ ನೀ ತಿನ್ನೋದು ಈ ಜಗತ್ನ್ಯಾಗ. ತಿನ್ನಬೇಕಂದ್ರೆ ಎಲ್ಲಾರ ಮಾಡಿ ಮಾಡಿ ತಿಂದಿ ಅದನ್ನು, ಆದರೂ ಅದರಿಂದ ಏನೂ ಆಗಿಲ್ಲ. ನೋಡೋದೇನೋ ಮುಗಿಸಿ ಎಲ್ಲ ನಮೂನಿ ಮಾಡಿದಪ್ಪ. ಎಲ್ಲ ನಮೂನಿ ಇಂದ್ರಿಯಗಳಿಂದ ಎಲ್ಲ ನಮೂನಿ ವಿಷಯಗಳು ಸಂಪರ್ಕ ಹೋಗಿ ಮಾಡಿದರೂ ಸುಧಾ ಅದರಿಂದ ಏನು ಲಾಭ ಆಗಲಿ, ತೃಪ್ತಿ ಅನ್ನೋದಿಲ್ಲ ಇಲ್ಲಿ. ಹಂಗಾರೆ ಹೆಂಗೆ ಮಾಡೋದಿನ್ನು, ಎದರಿಂದ ತೃಪ್ತಿ ಆಕೈತಿ ಅನ್ನೋದನ್ನು ವಿಚಾರ ಮಾಡಬೇಕು. ಅದಕ್ಕೆ ಬಲ್ಲವರು ಹೇಳಿದರು, ಜ್ಞಾನದಿಂದನ ತೃಪ್ತಿ. ಜ್ಞಾನಾಮೃತೇನ ತೃಪ್ತಶ್ಯ ಕೃತಕೃತ್ಯಶ್ಯ ಯೋಗಿನಃ ಕರ್ತವ್ಯಮನ ವಿದ್ಯತೆ ಅಂತ. ಯಾವ ಜ್ಞಾನ? ಆತ್ಮಜ್ಞಾನ. ತನ್ನನ್ನು ತಾ ತಿಳ್ಕೊಂಡಾಗ ಅವಾಗ ತೃಪ್ತಿ. ಯಾಕೆ? ನಾನಾ ಆನಂದ ಸ್ವರೂಪ ಇದ್ದೇನೆ ಅನ್ನೋದು ಅನುಭವ ಬರ್ತದೆ. ತನ್ನ ಕಡೆ ಎಲ್ಲ ಕೊಟ್ಟಾಗ ಸುಖರೂಪವಾದಂಥ ಇರುವ ನಾನು ನನ್ನ ಬಿಟ್ಟು ಅನ್ಯದ್ರಾಗ ಹುಡುಕಿ ಸುಳ್ಳ ನಾನು ವ್ಯರ್ಥ ದನದ್ನಿ ದುಃಖಪಟ್ಟೆ ಅಂತ. ಆದರೆ ಎಲ್ಲ ಹುಡುಕೋದೆಲ್ಲ ಕೈ ಬಿಟ್ಟು ಇದ್ದದ್ದು ಎಲ್ಲೈತಿ ಅದ್ರ ಕಡೆ ಎಲ್ಲ ಕೊಟ್ಟಾಗ ನಮಗೆ ಅದು ಅನುಭವ ಬರ್ತದೆ. ಇದ್ದಕ್ಕಿದ್ದಂಗೆ ಅನುಭವ ಬರ್ತದೆ. ಅವಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತಾರೆ. ಇದಕ್ಕೆ ಮುಕ್ತಿ ಅಂತ. ನಿಜವನ್ನು ತಿಳ್ಕೊಂಡ ಅದ ನಾನಾಗಿ ಉಳ್ಕೋಬೇಕಾಗೈತಿ. ನೀ ಸುಖ ಹೊಂದಬೇಕನ್ನ ನಾವು ಮೊದಲು ನೀ ಯಾರು ನೋಡ್ಕೊ. ನಿಂದ ನಿನಗೆ ಗೊತ್ತಿಲ್ಲ, ನಾನಾ ಸುಖ ಸ್ವರೂಪ ಇದ್ದೇನೆ ಅನ್ನೋದನ್ನು ಮರೆತು ಅನ್ಯದರ ಸುಖ ಹೊಂದಾಕ ಹೋಗಿ ಬಳಲಿದ್ದೀನಿ ಸುಳ್ಳ. ನಿನ್ನನ್ನು ವಿವರಿಸಿ ನೋಡು, ನೀ ಯಾರು ಅನ್ನೋದನ್ನು ಮೊದಲು ನೋಡ್ಕೊ. ಮನುಷ್ಯನ ಜನ್ಮದಾಗಿ ಈ ಕೆಲಸ ಮಾಡ್ಕೋ. ನೀನ ಮುಕ್ತದಿ ಅನ್ನೋದು ಹೊಳಿತೈತಿ ನಿನಗೆ. ದುಃಖ ರಹಿತ ಅದಿ, ಆನಂದ ಸ್ವರೂಪನ ನೀನದಿ, ದೇವರ ನೀನದಿ ಅನ್ನೋದು ಹೊಳಿತೈತಿ. ಏನು ಈ ಮನುಷ್ಯನ ಬೆನ್ನು ಹತ್ತಿ ನಾವು ವಾಸನ ಕಟ್ಕೊಂಡು ಹಂಗೆ ತಿರ್ಗಾಕತ್ತೀವಿ ಜನ್ಮ ಜನ್ಮ ಅಂತ. ಅದಕ್ಕೆ ವಾಸನಾ ನಾಶ ಆದಾಗ ಮನುಷ್ಯಗೆ ಅಸ್ತಿತ್ವ ಉಳಿದಿಲ್ಲ. ಏನು ಅದಕ್ಕೆ ಮನಸ್ಸಿಲ್ದವ, ಮನಸ್ಸು ಉಳ್ಳವಾಗ ಮನುಷ್ಯ ಅಂತಾರೆ, ಮನಸ್ಸಿಲ್ದವ ದೇವರು. ಮನಸ್ಸಿಲ್ಲವ ಅಂದ್ರೆ ಏನು? ವಾಸನ ನಾಶ ಮಾಡ್ಕೊಂಡ ನಾವು ಪುನರ್ಜನ್ಮಕ್ಕೆ ಕಾರಣೀಭೂತವಾದಂಥ ವಾಸನೆಗಳಿಗೆ ಮನಸ್ಸು ಅಂತಾರೆ. ಮನಸ್ಸು ಐತೆ ಅಂದ್ರೆ ಅವ ಮನುಷ್ಯ, ನಾವು ಹೌದಿಲ್ಲ, ದೇವರಲ್ಲ. ಪುನರ್ಜನ್ಮಕ್ಕೆ ಕಾರಣೀಭೂತವಾದಂಥ ವಾಸನೆಗಳನ್ನು ಇಟ್ಕೊಂಡವ ಮನುಷ್ಯ ಅಂತ. ಏನು ಅವ ಅಂಥ ಕರ್ಮಗಳನ್ನು ಮಾಡ್ತಾನೆ. ವಾಸನೆಗನುಗುಣವಾಗಿ ಮನುಷ್ಯನ ಜನ್ಮದಾಗ ಅದನ್ನು ಮಾಡಿದಂದ್ರೆ ಅಂಥ ಜನ್ಮಗಳು ಬರ್ತಾವೆ. ಬಾಕಿ ಜನ್ಮ ಅವು ಅನುಭವಿಸೋದಷ್ಟ. ಅವು ಉಳ್ಕಿದ ಜನ್ಮ ಮನುಷ್ಯನ ಜನ್ಮಕ್ಕೆ ಮಾತ್ರ ಇದು ದಾಖಲಾತಿ ಐತಿ. ಏನು ಬಾಕಿ ಜನ್ಮದಾಗ ಇಲ್ಲ. ಅಂಥ ವಾಸನೆಗಳು ಉಳ್ಳಂಥ ಮನುಷ್ಯನಿಗೆ ಅಂಥ ಕರ್ಮಗಳನ್ನು ಮಾಡ್ತಾನೆ, ಅಂಥ ಜನ್ಮಗಳು ಬರ್ತವೆ. ಬಾಕಿ ಜನ್ಮ ಬರೀ ಭೋಗ ಭೂಮಿ ಅಷ್ಟ. ಇದು ಕರ್ಮ ಭೂಮಿನೂ ಹೌದು, ಭೋಗ ಭೂಮಿನೂ ಹೌದು ಮನುಷ್ಯನ ಜನ್ಮ. ಏನು ಮತ್ತು ಎರಡರಿಂದ ವಾಸನ ನಾಶ ಮಾಡಿಕೊಂಡು ಮುಕ್ತ ಆಗಕ್ಕೂ ಬರ್ತೈತಿ. ಇಂಥ ಒಂದು ಅವಕಾಶ, ಶ್ರೇಷ್ಠವಾದಂಥ ಅವಕಾಶ ಮಾನವ ಜನ್ಮಕ್ಕೈತಿ. ಅದಕ್ಕೆ ಮಹಾತ್ಮರು ಅದನ್ನು ಎಚ್ಚರಗೊಳಿಸ್ಕೊತ ಬಂದಾರ. ಧ್ಯಾನ ಮಾಡ್ಕೋರಿಪ್ಪ. ನೀ ಚಲೋದು ಮಾಡಿರೂ ಜನ್ಮ ಬರ್ತೈತಿ, ಕೆಟ್ಟ ಮಾಡಿರೂ ಜನ್ಮ ಬರ್ತೈತಿ. ಇನ್ನು ಮುಕ್ತ ಆಗ್ಬೇಕಪ್ಪ, ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ಬೇಕನೋ ನಿನ್ನ ಜ್ಞಾನ, ನೀ ಯಾರದೇನು ಅಂತ ಜ್ಞಾನವನ್ನು ಮಾಡ್ಕೊ. ಆತ್ಮಜ್ಞಾನವನ್ನು ಎಲ್ಲ ಕೆಲಸ ಬಿಟ್ಟಾರು ಮೊದಲು ಇದನ್ನು ಮಾಡ್ಕೊ. ಅಂದಾಗ ನಿನ್ನ ಜನ್ಮಕ್ಕೆ ಬಂದದ್ದು ನಿನಗೆ ಸಾರ್ಥಕ. ಅದಕ್ಕೆ ಬಲ್ಲವರಿಗೆ ಇದು ಹೊಳಿತದೆ. ಅವರು ಇದ್ರ ಬಗ್ಗೆ ಎಲ್ಲದರ ಬಗ್ಗೆ ಉದಾಸೀನತೆಯನ್ನು ಸ್ವಾಭಾವಿಕವಾಗಿ ಅವರಿಗೆ ವಿವೇಕ ಉದಯ ಆದ ಕೂಡಲೇ ಇದರ ದೋಷವನ್ನು ಕಂಡು ಹೋಗ್ತದೆ. ಯಾರಿಗೆ ದೋಷ ಕಾಣ್ತೈತಿ ಯಾವಾಗ ಅದರ ಬಗ್ಗೆ ಆಸಕ್ತಿ ಕಡಿಮೆ ಆಗಿಬಿಡ್ತೈತಿ. ನಮಗೆ ಬಾಳೆದಾಗ ದೋಷ ಕಂಡಿಲ್ಲ, ನಾವು ಅದರಾಗ ಸುಖ ಬುದ್ಧಿ ಇಟ್ಕೊಂಡು ಕುಂತೇವೆ. ಯಾಕೆ? ದೋಷ ಇಲ್ಲದಕ್ಕೆ. ಯಾವ ದೋಷವನ್ನು ಕಾಣ್ತಾನೆ ಅವನಲ್ಲಿ ಸ್ವಾಭಾವಿಕವಾಗಿ ಉದಾಸೀನ ಭಾವ ಬರ್ತದೆ. ಅದರಾಗ ಏನೈತಿ ಬಿಡ, ತಿಳಿದು ನೋಡಿರ್ತಾನೆ ವಿವೇಕದಿಂದ. ರೂಢಿ ಒಳಗೆ ಅನ್ನೋದಿಲ್ಲರಿ, ನೀವು ತಿಳಿದು ನೋಡ್ರಿ ಏನೂ ಇಲ್ಲ ಬಿಡ್ರಿ ಇದ್ರಾಗ ಅಂತ. ವಿವೇಕದಿಂದ ನೋಡಬೇಕು ಅಂತ. ವಿವೇಕದ ಸಣ್ಣ ಬೆರೆಸಿ ನೋಡು, ತಿಳಿದು ನೋಡು ಅಂದ್ರೆ ವಿವೇಕದಿಂದ. ಇದು ನಿತ್ಯ ಐತು, ಇದು ಅನಿತ್ಯ ಐತು, ಇದು ಹಿತ ಐತು, ಅಹಿತ ಐತು ಅನ್ನುವಂಥ ವಿವೇಕ ನನ್ನಲ್ಲಿ ಜಾಗೃತ ಆಗ. ಈ ವಿವೇಕವಂತರ ಸಂಘದಿಂದ ನಮ್ಮಲ್ಲಿ ಯಾಕೈತೆ, ನಮ್ಮಲ್ಲಿ ಆ ಸಂಘ ಮಾಡಿದ್ದಕ್ಕೆ ಇಲ್ಲದಕ್ಕೆ ಕಠಿಣ ಆಗೈತೆ ನಮಗೆ. ಇದು ಹೊಳಿವಲ್ಲ, ಮಾಡಿ ನೋಡು. ವಿವೇಕವಂತರ ಸಂಘ, ಸಾಧು ಸಜ್ಜನರ ಸಂಘ ಮಾಡಿ ನೋಡ ಹೆಂಗಿರ್ತೈತಿ ಅನ್ನೋದು. ಅವಾಗಿದ್ರೆ ಹಕ್ಕಿಕತೆ ಗೊತ್ತಾಗೈತಿ. ಇದು ನಿತ್ಯ ಐತು, ಅನಿತ್ಯ ಐತು, ಹಿತ ಐತು, ಅಹಿತ ಐತು ಗೊತ್ತಿಲ್ಲಲ್ಲಿ ಹೋಗಿ ಪಸಿಗೆ ಬೀಳ್ತೀನಿ. ಇದು ಏನು ಕುಡ್ರ ಹಾಕ್ಕೊಂಡು ಕುಂತೇವೆ ನಾವು. ಕುಡ್ಡ ಕೈ ಆಡಿಸ್ಕೊಂತ ಹೋಗಿ ಎಲ್ಲಾರು ಬೀಳ್ತೈತಿ, ತೆಗ್ನ್ಯಾಗಾರು ಬೀಳ್ತೈತಿ, ಎಲ್ಲಾರು ಬೀಳ್ತೈತಿ. ಅನ್ನೂಲಿ ಒಂದು ಕುಡ್ರ ಬೆನ್ನು ಹತ್ತಕ್ಕೆ ಹೋಗ್ಬೇಡ, ಜ್ಞಾನವಂತರ ದಾರಿ ಹಿಡಿ.
ಅಂಥವ್ರ ಮಾರ್ಗದರ್ಶನ ನಮಗೆ ಬೇಕಾಕೈತಿ. ಹೌದಿಲ್ಲ? ಮಹಾಜನ ಅಂದ್ರೇನು ತಿಳಿದವರು, ವಿವೇಕವಂತರು. ಮಹಾಜನ ಪಂಥಾಯ ಅವ್ರ ದಾರಿ ಹಿಡಿ. ಮಹಾಜನ ಅಂದ್ರೆ ಭಾಳ ಮಂದಿ ಆ ದಾರಿ ಹಿಡಿದಿರ್ತಾರೆ, ಆ ದಾರಿ ಅಲ್ಲ. ಭಾಳ ಮಂದಿ ಎಲ್ಲರೂ ಸುಡುಗಡೆ ದಾರಿ ನಡೆದಿರ್ತಾರೆ. ಮಹಾಜನ ಅಂದ್ರೆ ನಾವು ಭಾಳ ಮಂದಿ ಅಂತ ಮಹಾಜನ ಅಂದ್ರೆ ಬಲ್ಲವರು, ವಿವೇಕವಂತರು. ಅಂಥವ್ರ ದಾರಿ ಹಿಡಿ, ಅವರು ಸುಖಿಗಳಾದರು. ಅಂಥವ್ರು ಸಿಗೋದು ಭಾಳ ಕಡಿಮೆ ಈ ಜಗತ್ತಿನವರು. ಕೋಟಿ ಕೋಟಿ ಜನಗಳಲ್ಲಿ ಒಬ್ಬವರು ಹುಡುಕ್ಯಾಡ್ರೂ ಸಿಗೋದಿಲ್ಲ ನಿಮ್ಗೆ. ಏನು ಕೇಳೋರು ಭಾಳ ಮಂದಿ ಅದಾರ, ಅದನ್ನು ಅನುಭವ ತೊಗೊಂಡಿರೋರು ಎಲ್ಲಿದ್ದಾರೆ? ಬಹಳ ದುರ್ಲಭ, ತ್ರೈಲೋಕ್ಯ ದುರ್ಲಭ. ಅದನ್ನು ಅನುಭವ ತೊಗೊಂಡಿರುವಂಥ ಜ್ಞಾನಿ ತ್ರೈಲೋಕ್ಯ ದುರ್ಲಭ ಅಂದ. ಅಂಥವ್ರ ಸಂಘ ಸಿಕ್ಕರೆ ಬಿಡಬಾರ್ದು ಅಂತ. ಪ್ರಾಣ ಹೋಗ್ತೈತೆ ಅಂದ್ರೆ ಅವ್ರ ಸಂಘವನ್ನು ನಾವು ಬಿಡಬಾರ್ದು. ಹೆಂಗಾರ ಮಾಡಿ ಅವರ ಸಂಘದಾಗಿದ್ದು ಈ ಸಂಸ್ಕಾರ ಮಾಡ್ಕೋಬೇಕಂತ. ಅವರ ಸಂಘವೇ ಸಾಕು ಆತ್ಮ ಸಾಕ್ಷಾತ್ಕಾರಕ್ಕೆ. ನೀ ಏನು ಮಾಡೋದು ಅವಶ್ಯಕತೆನೇ ಇಲ್ಲ. ಏನು ಓದೋದು ಬೇಡ, ಹೇಳೋದು ಬೇಡ, ಏನು ಬೇಡ. ಅದ ಒಂದು ಅವರ ಸಂಘನ ಯಾಕ್ರಿ ದೊಡ್ಡ ಸಾಧನ ಅದು, ಅವ್ರ ಸಂಘದಾಗಿರೋದು. ಏನು ಅದು ಪರಿವರ್ತನೆ ಬೇಕಾದಂಥ ದೊಡ್ಡದನಂದ್ರೂ ಅವನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡಿ ಅಂಥ ಮಹಾತ್ಮರ ಸಂಘ. ಏನು ಅದು ಪುಣ್ಯ ಇದ್ರೆ ಸಂಘ ದೊರಿತೈತಿ. ಇಲ್ಲ ಅಂದ್ರೆ ಜಡ ಬುದ್ಧಿ ಜಡ ಸಂಘದಾಗ ಮಾಡಿ ಅಲ್ಲೇ ಓಡಾಡ್ತೈತಿ. ಮತ್ತು ಆ ಕಡೆನೇ ಹೇಳ್ಕೊಂಡು ಹೋಗ್ತೈತಿ ಪಾಪ. ಏನು ನಾವು ಮಾಡಿದ ಪುಣ್ಯ ಇದ್ರೆ ಅಂಥ ಸತ್ಸಂಗದೊಳಗೆ ತೊಡಗ್ಲಿಕ್ಕೆ ನಿನಗೆ ಪ್ರೇರಣೆ ಆಗ್ತೈತಿ. ಯಾವಾಗ ಅಲ್ಲಿ ತೊಡಗಿ ಎಂದೂ ಹಾನಿ ಆಗೋದಿಲ್ಲ. ನಿಮಗೆ ಅನಿಸ್ಬೋದು, ಬಾಳೆ ಎಲ್ಲ ಬಿಟ್ಕೊಟ್ಟು ಇಲ್ಲಿ ಬಂದು ಕುಂದಿರ್ತಾನೆ, ಆ ಬಾಳೆದಾಗ ಏನು ಮಾಡಿದ್ರು ಲಾಭ ಇಲ್ಲ. ಅದು ಯಾವುದೂ ನಿನ್ನ ಬೆನ್ನು ಹತ್ತಿ ಬರೋದಿಲ್ಲ. ಈ ಮಾಡ್ಕೊಂಡು ಸಂಸ್ಕಾರ ಏನೈತೆಲ್ಲ ನಿನ್ನ ಜನ್ಮ ಅಂತ ನೀನು ರಕ್ಷಣೆ ಮಾಡು. ಇದನ್ನು ಮಾಡ್ಕೋ. ಉತ್ತಮ ಸಂಸ್ಕಾರ ಮಾಡ್ಕೊಂಡೆ ಅಂದ್ರೆ ಉತ್ತಮ ಜನ್ಮ ಬರ್ತದೆ. ನೀನು ಹೊಲ ಮನೆ ಯಾವ ನಿನ್ನ ಬೆನ್ನು ಹತ್ತಿ ಬರೋದಿಲ್ಲ. ಅವೆಲ್ಲ ಏನು ಮಾಡೋರು? ಎಷ್ಟೋ ತಿನ್ನೋ ಹೋಗಲ್ಲ. ಬೇಕಾದಂಥ ಶ್ರೀಮಂತಿಕೆ ಐತಪ್ಪ ನೀನು ತೊಗೊಂಡು ಏನು ಮಾಡೋದು? ಏನೂ ಲಾಭ ಇಲ್ಲ. ಅದು ಏನು ಶರೀರ ಚರಿತಾರ್ಥ ಗೇಟ್ ಬೇಕಟ್ಟು ಮಾಡಿಕೊಂಡ್ರೆ ನಮ್ಮ ಕೆಲಸ ಏನಾಯ್ತಪ್ಪ, ನಮ್ಮ ನಿಜವನ್ನು ನಾವು ತಿಳ್ಕೋ. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಮನುಷ್ಯ ಕುಲದ ಜನನದ ಲಾಭ ಅದನ್ನು ಮಾಡ್ಕೋ. ಹುಟ್ಟಿ ಬಂದದ್ದಕ್ಕೂ ಈ ಲಾಭ ಮಾಡ್ಕೊ. ಇಲ್ಲಾಂದ್ರೆ ಹಾಳು ಮಾಡಿ ಎಷ್ಟೋ ಸಲ ಶರೀರ ಹಾಳು ಮಾಡ್ಕೊಂಡು ಬಂದೇವಲ್ಲ. ವಿಷಯದ ವ್ಯಾಮೋಹದಾಗ ಬಿದ್ದೆ. ಇನ್ನು ಮ್ಯಾಗ ಬೀಳಬೇಡ, ಇನ್ನು ಎಚ್ಚರ ಆಗುವಂಥ ಮಹಾತ್ಮರ ಸಂಘ ಮಾಡಿದಾಗ ಅದು ಎಚ್ಚರಗೊಳಿಸ್ತಾರೆ. ಆ ವಿವೇಕ ನಮ್ಮಲ್ಲಿ ಜಾಗೃತ ಆಕೈತಿ. ಅದು ಗಟ್ಟಿ ಆಯ್ತಂದ್ರೆ ಪುನಃ ಅಡ್ಡ ದಾರಿ ತುಳಿದಿಲ್ಲ, ತಪ್ಪು ದಾರಿ ಹಿಡಿಯೋದಿಲ್ಲ. ತತ್ವ ಮಾಡಕ್ಕೆ ಹೋಗೋದಿಲ್ಲ. ಅವ ಹೆಂಗೆ ವರ್ತನೆ ಮಾಡ್ಬೇಕು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದ್ದು ತೋರ್ಸ್ಯಾರಿಲ್ಲ ಮಹಾತ್ಮರು. ಯಾರಿಗೂ ಪೀಡಾ ಕೊಡ್ದಂಗೆ ಬದುಕು ಬಂದಾರ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಮಾಡಿದೆ ಅಂದ್ರೆ ಅದರ ಫಲ ದಾಖಲಾತಿ ಆಗಿಬಿಡ್ತೈತೆ. ಅದು ಏನು ಮಾಡ್ತೇವೆ ಅದೆಲ್ಲ ಮನುಷ್ಯನ ಜನ್ಮದಾಗ. ಅದಕ್ಕೆ ಭಾಳ ಎತ್ತರದಿಂದ ನಾವು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನು ಲಾಭ ಮಾಡ್ಕೋಬೇಕು. ಎಂದೂ ಮಾಡಕ್ಕೆ ಹೋಗ್ಬೇಡ. ವಿಷಯದಾಗ ಆಶಯ ಸಂಬಂಧ ಎಂದೂ ಇನ್ನೊಬ್ಬರಿಗೆ ಕೆಡಕ್ಕೆ ಬಯಸಕ್ಕೆ ಹೋಗ್ಬೇಡ. ಒಳ್ಳೆಯದನ್ನು ಮಾಡು. ಎದರ ಸಂಬಂಧ? ನಿನಗೆ ಒಳ್ಳೆಯದಕ್ಕಾಗಿ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ ಐತಿ, ಇದನ್ನು ತಿಳ್ಕೊಂಡು ಬಾಳೆ ಮಾಡಿ. ಇನ್ನೊಬ್ಬರಿಗೆ ಕೆಡಕ್ಕೆ ಮಾಡಿದ್ರೆ ನಿನಗೆ ಕೆಡಕದು, ಎಂದೂ ಉದ್ಧಾರ ಆಗೋದಿಲ್ಲ. ಬರೀ ಅದ ಭಾವನೆ, ಅದ ಕೆಟ್ಟ ವಿಚಾರ ಮಾಡ್ಕೊತ ನಿನ್ನ ಮನಸ್ಸಿಗೆ ಎಂದೂ ನೆಮ್ಮದಿ ಉದ್ಧಾರ ಎಂದೂ ಆಗೋದಿಲ್ಲ. ಮನಸ್ಸಿನಾಗ ಸಹಿತ ಇನ್ನೊಬ್ಬರಿಗೆ ಕೆಡಕ್ಕೆ ಬಯಸಬೇಡ. ಒಳ್ಳೇದಾಗಲಿ. ನಾವು ಉಪಕಾರ ಇನ್ನೊಬ್ಬರಿಗೆ ಹಿತ ಮಾಡೋದನ್ನು ಕಲಿ. ಹಿತ ಮಾಡೋಣಾಗ್ಲಿಕ್ಕೂ ಪೀಡ ಮಾತ್ರ ಕೊಡಕ್ಕೆ ಹೋಗ್ಬೇಡ ಅಂದ್ರೆ. ನಮ್ಮಿಂದ ಇನ್ನೊಬ್ಬರಿಗೆ ಉಪಕಾರ ಮಾಡೋಣಾಗ್ಲಿಕ್ಕೂ ಪೀಡ ಅದನ್ನಾರು ಕೂಡ ಬಿಡ. ಪೀಡ ಕೊಡೋದಾರ ಅರ್ಧ ಕೆಲಸ ಆದಂಗೆ ನೀನು. ಮತ್ತು ನಿನಗೆ ಇನ್ನೊಬ್ರಿಗೆ ಸಹಾಯ ಮಾಡೋಣ ಆಗ್ಲಿಕ್ಕಲ್ಲ, ಉಪಕಾರ ಮಾಡೋಣ ಆಗಲಿಲ್ಲ, ಪೀಡ ಮಾತ್ರ ಕೊಡಕ್ಕೆ ಹೋಗ್ಬೇಡ. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಯಾವ ಜೀವಿಗೂ ನಾವು ತೊಂದರೆ ಕೊಡ್ದಂಗೆ ನಮ್ಮ ಜೀವನವನ್ನು ಸಾಗಿಸಿದ್ದಾದರೆ ಇದು ನಮಗೆ ದಾರಿ ಸಿಗ್ತೈತಿ. ಇದ ತಪಸ್ಸು. ಮಾಡಲಿಲ್ಲವೇ ತಪವ, ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ. ಒಳ್ಳೆಯ ಗುಣಗಳು ಬೇಕಲ್ಲ. ಸದ್ಗುಣ ಸಂಪನ್ನರಾಗಬೇಕು ನಾವು. ಸದ್ಗುಣ ಅಂದರೆ ಇನ್ನೊಬ್ಬರಿಗೆ ಕೆಡಕು ಮಾಡದೇ ಇದ್ದದ್ದೇ ಸದ್ಗುಣ. ಕೆಡಕು ಮಾಡೋದನ್ನ ದುರ್ಗುಣ. ಮನಸ್ಸಿನಾಗ ಬರಬಾರ್ದು. ನಿಮಗೆ ಇನ್ನೊಬ್ಬರಿಗೆ ಕೆಡಕು ಬಯಸಬಾರ್ದು. ಒಂದೇ ಅವರೆಲ್ಲ ನಮಗೆ ತೊಂದರೆ ಕೊಡ್ತಾರೆ, ನಾವು ಹೆಂಗೆ ಬಿಡೋದ್ರಿ ಅವ್ರಿಗೆ? ಅವ್ರು ಕೊಟ್ಟರು ಕೊಡೋವಲ್ರಿ. ಅಕ್ಕ ನೀ ಹಿಂದೆ ಮಾಡಿ ಅದಕ್ಕೆ ಅವ್ರು ಕೊಡಾಕತ್ತಾರೆ. ನೀ ಮಾಡಿದ ದೋಷ ಅದ. ನೀ ಮಾಡಿದ ಸಂಬಂಧದಿಂದ ಅವ್ರು ಇನ್ನೊಬ್ಬರು ಅವ್ರದ್ದೇನು ತಪ್ಪಲ್ಲ. ಅದು ನೀ ಅಂಥದನ್ನು ಮಾಡಿ ಸುಮ್ಮನೆ ಅದನ್ನು ಸಹ ಮಾಡ್ಕೋ.
ಇನ್ನು ಮ್ಯಾಗ ನೀ ಮಾಡಿದ ಅಂದ್ರೆ ಮೊದಲು ಹೊಳ್ಳಿ ಬರ್ತೈತಿ, ಅದು ನೀನು ದಶಗುಣಿತ ಆಗಿ ಬರ್ತೈತಿ. ನೀ ಮಾಡಿದ್ದು ನೀವು ಒಳ್ಳೇದನ್ನು ಮಾಡಿದ್ರೆ ನಿನಗೆ ಒಳ್ಳೆ ಡಿಪಾಸಿಟ್ ಪುಣ್ಯ ಬರ್ತೈತಿ, ಅದು ನೀನು ರಕ್ಷಣೆ ಮಾಡ್ತೈತಿ. ಅದಕ್ಕೆ ಧರ್ಮ ಅಂತಾರೆ. ಇನ್ನೊಬ್ಬರಿಗೆ ಹಿತ ಮಾಡೋದನ್ನ ಧರ್ಮ. ಅದು ಏನೈತಿಲ್ಲ ಅಂತ ಅದು ನಿನ್ನ ರಕ್ಷಣೆ ಮಾಡ್ತದೆ, ಅದನ್ನು ಮಾಡು. ಧರ್ಮೋ ರಕ್ಷತೆ ರಕ್ಷಿತಃ ಅಂತ. ಯಾವ ಧರ್ಮವನ್ನು ಪಾಲನೆ ಮಾಡ್ತಾನೆ ಅಂದ್ರೆ ಅಹಿಂಸಾ ಪಾಲನೆ ಮಾಡ್ತಾನೆ. ಯಾವ ಜೀವಿಗೆ ಹಿಂಸೆಯನ್ನು ಕೊಡ್ದಂಗೆ. ಅಹಿಂಸಾ ಪರಮೋ ಧರ್ಮ ಅಂತ. ಯಾವ ಜೀವಿಗೂ ಹಿಂಸೆಯನ್ನು ಕೊಡ್ದಂಗೆ ಯಾವ ಬದುಕ್ತಾನೆ ಅವನನ್ನು ರಕ್ಷಣೆ ಮಾಡ್ತೈತಿ ಧರ್ಮ. ಯಾರೂ ನಮ್ಮನ್ನು ಜೋಪಾನ ರಕ್ಷಣೆ ಮಾಡೋದಿಲ್ಲ. ನಾವು ಮಾಡಿದ ಕರ್ಮ ಏನೈತಲ್ಲ, ಒಳ್ಳೆ ಕರ್ಮ, ಅದನ್ನು ನಾವು ರಕ್ಷಣೆ ಮಾಡ್ತೀವಿ. ಬೇಕಾದಂಥ ನೀನು ಕಠಿಣ ಪ್ರಸಂಗಗಳಲ್ಲಿ ಅಂತ ಅದು ನೀನು ಪುಣ್ಯ ಇತ್ತಂದ್ರೆ, ಧರ್ಮದ ಇದಿತ್ತಂದ್ರೆ ಅದು ನೀನು ರಕ್ಷಣೆ ಆಗ್ತೈತಿ. ಯುದ್ಧ ಭೂಮಿಯಾಗ ಸಹಿತ ನೀನು ರಕ್ಷಣೆ ಮಾಡ್ತೀವಿ. ಏನು ರೀ ಅಂಥ ನಶೀಬ ಎಂಥಲ್ಲಿ ಬಿದ್ದು ಉಳ್ದಾನ್ರಿ ಅಂತ, ಅದು ನೀನು ಕಾಪಾಡ್ತೈತಿ. ಯಾವ ರೂಪದಿಂದ ಕಾಪಾಡ್ತೈತಿ ಮಾಡಿದ ಕರ್ಮ. ನಿನಗೆ ಏನು ಕರ್ಮ ಇತ್ತಂದ್ರೆ ನೀ ಬೇಕಾದಷ್ಟು ಅದನ್ನು ವ್ಯವಸ್ಥಿತವಾಗಿ ಇದನ್ನು ಉಳಿಸ್ಬೇಕಂದ್ರೂ ಆಗೋದಿಲ್ಲ. ಇಡೀ ಜಗತ್ತ ತಡೆಗಟ್ಟಿದ್ರು ಆಗೋದಿಲ್ಲ. ಏನು ಮಾಡಿದ ಪಾಪ ಕರ್ಮ ಇತ್ತಂದ್ರೆ, ಪುಣ್ಯ ಇತ್ತಂದ್ರೆ, ನಿನ್ನ ಒಳ್ಳೆ ಕೃತಿಗಳನ್ನು ನೀವು ಮಾಡಿತ್ತಂದ್ರೆ ಅದನ್ನು ರಕ್ಷಣೆ ಮಾಡ್ತೈತಿ. ನೀನು ಬೇಕಾದಂಥ ಕಠಿಣ ಇದ್ರಾಗ ಸಹಿತ ನಿನ್ನನ್ನು ಉಳಿಸ್ತೈತೆ. ಅದಕ್ಕೆ ಧರ್ಮವನ್ನು ಪಾಲನೆ ಮಾಡುವಂಥ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಅದನ್ನು ಧರ್ಮವನ್ನು ಮಾಡು. ಅದಕ್ಕೆ ನೀತಿಯುಕ್ತ ಜೀವನನ ಧರ್ಮ. ಇನ್ನೊಬ್ಬರಿಗೆ ಕೆಡಕಾಗದಂಥ ಈ ಪೂಜೆ ಹಿಡೀರಿ ನೀವು. ಮೊದಲು ಇದು ಸಾಮಾನ್ಯ ಪೂಜೆ. ಇನ್ನೊಬ್ಬರಿಗೆ ಹಿತ ಮಾಡೋಕ್ಕೆ ಕಲಿ, ಅದು ನಿನಗೆ ಹಿತ. ಅದನ್ನು ಬಿಟ್ಕೊಟ್ಟು ಇನ್ನೊಬ್ಬರಿಗೆ ಕೆಡಕ್ಕೆ ಮಾಡ್ಕೊತ ಅಡ್ಡಾಡಿದ್ರೆ ನಾನು ಇನ್ನೊಬ್ರಿಗೆ ಕೊಟ್ಟರೆ ಏನು ಬರ್ತೈತೆ ರೀ ನಮಗೆ? ಈ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ನಿನ್ನನ್ನು ಜೀವನ ಎಲ್ಲ ಹಾಳು ಮಾಡಿಬಿಡ್ತು. ಎಂದೂ ಮಾಡೋಕೆ ಹೋಗ್ಬೇಡ. ಇನ್ನೊಬ್ಬರ ಉನ್ನತಿಯ ಬಗ್ಗೆ ಎಂದೂ ಹೊಟ್ಟೆ ಕಿಚ್ಚು ಪಡಕ್ಕೆ ಹೋಗ್ಬೇಡ ಅಂತ. ಏನು ಅದು ನಿನ್ನ ಜೀವನನ ಹಾಳು ಮಾಡ್ತದೆ. ಹೀಯಾಳಿಸಿ ಮಾತಾಡೋದು, ನಿಂದ ಮಾಡೋದು ಮಾಡೋಕೆ ಹೋಗ್ಬೇಡ. ಎಂದೂ ಉದ್ಧಾರ ಆಗೋದಿಲ್ಲ. ದುರಿತದಳು ಅಧಿಕವಾಗುವುದು ಪರನಿಂದೆ ಅಂತ. ಏನು ಪರನಿಂದ ಮಾಡೋದ್ರಿಂದ ನಿನ್ನ ಮನಿತನನ ಉದ್ಧಾರ ಆಗೋದಿಲ್ಲ. ಗ್ರಹಕ್ಷಯ ಅಂದ. ಪರನಿಂದೆ ಗ್ರಹಕ್ಷಯ, ಯತಿನಿಂದೆ ಕುಲಕ್ಷಯ. ನಿನ್ನ ವಂಶನ ಹಾಳಾಗಿ ಹೋಗ್ತೈತಿ ಮಹಾತ್ಮರ ನಿಂದ ಮಾಡಿದೆ ಅಂದ್ರೆ. ಏನು ಎಷ್ಟೋ ಮಂದಿ ಮತ್ತು ಅವ್ರು ಏನು ಆ ಶಾಪ ಕೊಟ್ಟಿರ್ತಲ್ಲ ಅವ್ರು ನಾವು ಹಾಳು ಮಾಡ್ಕೊಂಡಂಗೆ. ಅವ್ರು ಅವ್ರ ಶಾಪ ಐತ್ರಿ ಅವ್ರಿಗೆ ಅಂತಿರ್ತಾರೆ. ಹಂಗೇನು ಇಲ್ಲೋದಿಲ್ಲ. ಅವರು ಅವ್ರಿಗೆಲ್ಲರಿಗೆ ಕಲ್ಯಾಣವನ್ನು ಬಯಸ್ತಿರ್ತಾರೆ. ನಾವು ಕಲ್ಪಿಸ್ಕೊಂಡು ಏನಕ್ಕೇನಾರು ಅವ್ರಿಗೆ ಮಾತಾಡಿದ್ವಿ ಅಂದ್ರೆ ಅದ್ರ ಫಲ ನಾವು ಉಣ್ಬೇಕು. ಪುಣ್ಯ ಮುಗೀತಿ ಅಂತ ನೀನು. ಏನು ತಿಳಿಯಲೇ ಏನಾರು ಮಾತಾಡಿಬಿಟ್ಟೆ ಅಂದ್ರೆ ಮುಗಿದ ಹೋಯ್ತು ನಿಮ್ಮ ಪುಣ್ಯ. ಸಿದ್ಧಾರೂಢರ ಹತ್ರ ಕಬೀರ್ ದಾಸ್ ಅಂತಿದ್ದು ದೊಡ್ಡ ಸಂಸ್ಥಾನ ನಾವು ಮಣಿತನದವ, ಬಳ್ಳಾರಿ ಅವ, ಹೈದರಾಬಾದ್ ನಿಜಾಮನ ವಂಶಸ್ಥವ, ಅವ ಸಂಬಂಧಿಕರಂತ ದೊಡ್ಡ ರಾಜ. ಅಲ್ಲಿ ಸೇವಾ ಮಾಡ್ಕೊತ ಸಿದ್ಧಾರೂಢರ ಮಠದಾಗಿದ್ದಾಗ ಶಿವಾನಂದರ ಮ್ಯಾಗ ಕರೆಸ್ತಿದ್ರು. ಅಲ್ಲಿ ಇವರು ಅವಸ್ಥಾ ಭಿನ್ನ ಆಗೋದು. ಇಲ್ಲೆಲ್ಲ ಸಮಾಧಿ ಅವಸ್ಥಾ ಭಿನ್ನ ಆದಾಗ ಅವನು ದೊಡ್ಡ ರಾಜ ನೋಡ. ಅವ ರಾಜನ ಅವನು ಸೇವಾ ಮಾಡ್ಕೊತ ಅದಾನ. ಪಾಳ್ಗೆಟ್ಟಿಗೆ ಹೊಡೆದ್ಬಿಟ್ಟಾರೆ ಶಿವಾನಂದಾಚಾರ್ಯ. ಅವಸ್ಥಾ ಭಿನ್ನಿದ್ದಾಗ ಮುನ್ಮನಿ ಅವಸ್ಥೆ ಒಳಗಿದ್ದಾಗ ಸಿಟ್ಟು ಬಂದು ಸಿಕ್ಕಂಗೆ ಬೇಕಾಯ್ತು ನಾವು ಶಿವಾನಂದಾಚಾರ್ಯ. ಸಿದ್ಧಾರೂಢರು ಅದನ್ನು ನೋಡಿ, ಎಲ್ಲ ಕಬೀರ ಕಳ್ಕೊಂಡಿಲ್ಲ ನಿಂದೆಲ್ಲ ಹಂಗೆ ಬೈದ. 6 ಹೊಡೆದ 1000 ಹೊಡೆದ ಕೂಲಿ ಆಗ ಬೇದಾನ 6 ತಿಂಗಳದಾಗ ಅಂದ್ರೆ ಶರೀರ ಹೋದ. ಏನು ಕಬೀರನ ಶರೀರ. ಏನು ಸಾಮಾನ್ಯ ಜನರಿಗೆ ಗೊತ್ತೇ ಇಲ್ಲ ಅದು. ಅಜ್ಜವ್ರ ಬಗ್ಗೆ ಸಿದ್ಧಾರೂಢರ ಸಂಪರ್ಕದಾಗ ಯಾರೂ ಬರದೇ ಇಲ್ಲ. ಅದು ಅದು ಬಂದೇ ಇಲ್ಲ. ಹೋದಿಲ್ಲ ಅದು ಗೊತ್ತಿಲ್ಲ. ಅದು ಏನು ಅದರೆಲ್ಲ ಅವಸ್ಥೆ ಫರ್ಕಾಕಿತ್ತು. ಅಲ್ಲಿ ಶಿವ ಸಿದ್ಧಾರೂಢರು ಮಾಡ್ಯಾರ. ಶಿವಾನಂದಾಚಾರ್ಯ ಶಿವ ಮಲಮೂತ್ರ ಶಿವ ಶರೀರ ಧರ್ಮದ ಮಲಮೂತ್ರ ವಿಸರ್ಜನೆ ಆಗೋದು ನಿಂತು ಬಿಡ್ತಿದ್ರಂತ. ಅವಸ್ಥಾ ತೂರ್ಯಾವಸ್ಥೆಗಳು ಯಾರು ಬರಬೇಡ್ರಿ ಅಂತ ಅಲ್ಲಿ ಪರದೆ ಕಟ್ಟಿ ಸಿದ್ಧಾರೂಢರ ಮಲಮೂತ್ರ ಬೆಳೆದಾರೆ. ಶಿವಾನಂದ ಯಾವ ಚರಿತ್ರದಾಗ ಬರ್ತಾರೆ? ಇದನ್ನು ಬಂದಿಲ್ಲ. ಓದಿಲ್ಲ, ಬರುದಿಲ್ಲ. ಅಭಿಮಾನ ಯಾಕ್ರಿ?
ಅಭಿಮಾನ ಇರ್ತೈತಿ ನೋಡೋದು. ಅದಕ್ಕೆ ಮಹಾತ್ಮನ ನಿಂದ ಮಾಡಕ್ಕೆ ನಿಂದಿಸಿದಾಗಲೇ ಬಂದಿರ್ಬೋದು ಬಹು ಪಾಪ. ಯೋಗಿ ವರ್ಣನು ನಿಂದಿಸದ್ರೆ ನೀವು ವಂದಿಸು ಒಂದು ಏನು ಮಾಡಕ್ಕೆ ಹೋಗ್ಬೇಡ. ಯಾಕೆ ಎಲ್ಲ ಶ್ರೇಷ್ಠವಾದಂಥ ಹೆಂಗೆ ಅವ್ರನ್ನೂ ನಿಂದ ಮಾಡ್ತೀವಿ ಅಂಥ ಫಲ ನಿನಗೆ ಬರ್ತದೆ. ಕೆಟ್ಟ ನಿನಗೆ ಜೀವನನ ಹಾಳು ಮಾಡ್ತೈತೆ. ಅವ್ರಿಗೆ ಆದರೆ ಕೆಡಕ್ಕೆ ಮಾಡ್ಬೇಕು ನಾವು ಗೊತ್ತಿರೋದಿಲ್ಲ ಅವ್ರಿಗೆ. ನೀನ ಮಾಡ್ಕೊಂಡು ಹಾಳು ಮಾಡ್ಕೋತೀನಿ ನಿನ್ನ ಜೀವನ ಎಲ್ಲ. ಏನು ದೇವ್ರನ್ನ ಹುಟ್ಟಿಸೋರು ನಾವು, ಅದನ್ನು ಮುಳುಗಿಸೋರು ನಾವು, ಜಗತ್ತು ಹುಟ್ಟಿಸೋರು ನಾವು, ಯಾಕ್ರಿ ಅದನ್ನು ಅಡಗಿಸೋರು ನಾವು. ಯಾರು ಮಾಡ್ಯಾರಪ್ಪ ಇದನ್ನು ಜಗತ್ತಂದ್ರೆ ಮನುಷ್ಯನ ಕಲ್ಪನಾ ಆಗಿದೆ, ಮನೋಮಯ ಸೃಷ್ಟಿ ಅಂತ. ಇನ್ನೊಬ್ಬರು ಮಾಡಿದ್ದನ್ನು ನೋಡಿದವ್ರು ಯಾರು? ನೀನು ನೋಡ್ಬೇಕಾದ್ರೆ ಮೊದಲು ಅವನಕ್ಕಿಂತ ಮೊದಲು ಇರ್ಬೇಕಾಗ್ತದೆ, ಹೌದಿಲ್ಲ? ನೀ ಇದ್ದ ಅವ ಮಾಡಿದ್ದನ್ನು ನೋಡಿದಾಗ ಹೇಳಕ್ಕೆ ಬರ್ತೈತಿ. ನೀ ಇಲ್ಲಲ್ಲೇ ಅವ ಮಾಡಿದ್ದೆ ನಿನಗೆ ಹೆಂಗೆ ಗೊತ್ತಾಗತಿ? ಅಂದರೆ ದೇವ್ರಿಗಿಂತ ಮೊದಲು ನೀ ಇದ್ದ ಅವನ. ದೇವ್ರು ಮಾಡಿ ಸೃಷ್ಟಿಸಿ ನಾವು ನೀನ ಅಲ್ಲ, ಇವನ್ನೆಲ್ಲನೂ ಮಾಡಿದವನು ನೀನ. ಮನಸ ಎಲ್ಲ ಮಾಡಿದ್ದು. ಎಲ್ಲವನ್ನು ಸೃಷ್ಟಿಸಿದ ದೇವರನ್ನು ಯಾರು ಸೃಷ್ಟಿಸಿದರು? ತಾನ ಮನಸ ಕಲ್ಪನಾ ಮಾಡಿದ್ದೋದಿಲ್ಲ. ತಾನ ಮಾಡಿದ್ದು ತಾನ ಅಡಗಿಸಿ ತಾನ ಆರಾಮಿರ್ತೈತಿ. ಎಲ್ಲ ಮನೋಮಯ ಸೃಷ್ಟಿ ಅಂತ ಮನಸ್ಸಿನ ಕಲ್ಪನಾದಾಗ ಮಾಡ್ಕೊಂಡು ಎಷ್ಟು ಹೆದರಿರಿ ಅಲ್ಲೋ. ಒಬ್ಬ ದೇವರು ಮಾಡ್ಯಾನ, ಹೌದ್ರ? ಶಕ್ತಿ ಅದಾನ, ಬ್ರಹ್ಮ ಅದಾನ, ವಿಷ್ಣು ಅದಾನ, ಹೌದ್ರ? ಮಹೇಶ್ ಅದಾನ. ಇಲ್ಲದ್ದೇ ಕಲ್ಪಿಸ್ಕೊಂಡು ಕುಂತೀವಿ. ಎಷ್ಟು ಗಾಬರಿ ಆಗಿರಲ್ಲ. ಹೆದರ್ ಬಿಡಕ್ಕೆ ದನ ಇದ್ದಂಗೆ ಅದ ನೋಡಕ್ಕೆ. ಯಾರಿಗೆ ಹೆದರು ಕಾರಣ ಇಲ್ಲ. ನಿನ್ನ ಹೊರತು ಯಾವುದೂ ಇಲ್ಲ. ನಿನ್ನನ್ನು ಯಾರು ಸೃಷ್ಟಿ ಮಾಡಿದ್ರು ಹೇಳು? ಅರುವನ್ನು ಯಾರು ಸೃಷ್ಟಿ ಮಾಡಿದ್ರು? ಶರೀರವನ್ನು ಯಾಕೆ ಹುಟ್ಟಿಸುವಲ್ರಿ? ಅಪ್ಪ ಅವ್ವ ಹುಟ್ಟಿಸ್ಯಾರ ಅಂದೆ. ನಿನ್ನ ಯಾರು ಹುಟ್ಟಿಸ್ಯಾರ ಹೇಳು? ಶರೀರದ ಹುಟ್ಟಿಸ್ಯಾರ ಅವರು, ಶರೀರ ಸಂಬಂಧಿಗಳವರು. ನಿನ್ನ ಸಂಬಂಧಿಗಳು ಯಾರಿಲ್ಲ. ಅರು ಇರುವ ಆನಂದ ಶರೀರ ಹುಟ್ಟೋಕ್ಕಿಂತ ಮೊದಲು ಐತಿ. ಶರೀರ ಇದ್ದಾಗ ಐತಿ, ಶರೀರ ವಾದನೆ ಆಗೋದು ಇರ್ತೈತಿ. ಅದನ್ನು ಯಾರು ಹುಟ್ಸಕ್ಕೆ ಬರುತ್ತಾನೆ? ಬಸರಾಗದೆ ಮಗನ ಹಡದೆವ, ಹೆಸರೇನು ಇಡಲಿ ಹೇಳುವ ಅನ್ನೋದು, ಹೌದಿಲ್ಲ? ಈ ಶರೀರ ಹುಟ್ಟಿಸ್ಯಾರ ಏನೇನು ಕಂತ್ರಾಟ ಮಾಡಿ, ಹೌದಿಲ್ಲ? ನಿನ್ನ ಯಾರು ಹುಟ್ಟಿಸ್ಯಾರ ಹೇಳು? ಶರೀರ ಸಂಬಂಧಿಗಳವು. ಇಲ್ಲಿ ನಿಮ್ಮಪ್ಪ ನಿಮ್ಮವ್ವಗಳು ಯಾರೂ ಇಲ್ಲ. ಶರೀರದ ಅಪ್ಪ ಅವು ಅವ್ರ ಸಂಬಂಧ ಶೋಕ ಮೋಹ ಮಾಡ್ಕೊಂಡು ಕುಂತೀವಿ. ಶರೀರ ಸಂಬಂಧಿಗಳು. ನಿನಗೆ ಯಾರು ಸಂಬಂಧಗಳಿಲ್ಲ. ತಂದೆ ತಾಯಿಗಳಿಲ್ಲ, ಬಂಧು ಸಖರಾರಿಲ್ಲ. ಸಚ್ಚಿದಾನಂದಾತ್ಮ ನಿತ್ಯ ಪರಿಪೂರ್ಣ. ಎಲ್ಲ ಮಹಾತ್ಮ ಶಂಕರಾಚಾರ್ಯದನ್ನ ಹೇಳ್ಯಾರ. ನಿನ್ನ ನಿಜದ ಕಡೆ ಎಲ್ಲ ಕೊಡು. ಯಾವ ತಂದೆ, ಎಲ್ಲಿ ತಾಯಿ? ಯಾರು ನಿನ್ನ ತಂದೆ? ನಿನ್ನ ತಂದೆ ಅವರಲ್ಲ, ನಿನ್ನ ತಾಯಿನೂ ಅವರಲ್ಲ. ಕಸ್ತುಂ ಕೋಹಂ ಕುತ ಆಯಾತ್ ಕಾಮೇ ಜನನಿ ಕೋಮೇ ತಾತ ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ವಾ ಸ್ವಪ್ನ ವಿಚಾರಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಆನಂದಮಯವಾದಂಥ ಇರುವಿನ ಸ್ಥಿತಿ, ಅದನ್ನು ನೆನಪಿಗೆ ತೋರು ಮೂಢ. ಇವನ್ನೆಲ್ಲ ನೆನಪು ಮಾಡ್ಕೊತ ಕುಂತು ಮತ್ತಟು ಅದನ್ನು ಗಟ್ಟಿಗೊಳಿಸ. ಅಯ್ಯೋ ನಮ್ಮಪ್ಪ ನಮ್ಮವ್ವ, ಅವನ್ಯಾಕೆ ಚಿಂತೆ ಮಾಡ್ತೀನಿ? ನಮ್ಮಪ್ಪ ನಮ್ಮವ್ವ ಶೋಕ ಮೋಹಾದಿಗಳನ್ನು ಮಾಡಬಾರ್ದು. ತಿಳಿದವರು ಅದ್ರ ಬಗ್ಗೆ ಮಾಡೋದಿಲ್ಲ ಅಂತ. ನಮ್ಮಪ್ಪ ಸತ್ತ, ನಮ್ಮವ್ವ ಸತ್ತ. ಇದರಾಗ ಬರ್ತೈತಿ ನೋಡು, ಯೋಗ ವಾಸಿಷ್ಠದೊಳಗೆ ಪಾವನ ಮತ್ತು ಪುಣ್ಯ ಅಂತ. ಒಂದೇ ದಿನದಾಗ ಮೊದಲಿಗೆ ತಂದೆ ಮುಂಜಾನೆ ತೀರ್ಕೊಂಡ, ತಾಯಿ ಸಂಜೆ ಮುಂದೆ ತೀರ್ಕೊಂಡ್ರು. ಅವಾಗ ಪುಣ್ಯ ಅಣ್ಣ ಅವ್ಗೆ ಗೊತ್ತಿತ್ತು ಅದರದ್ದೆಲ್ಲ. ಅದ್ರ ಬಗ್ಗೆ ಶೋಕ ತಲೆ ಕೆಡಿಸ್ಕೊಳ್ಳಿಲ್ಲ. ಪುಣ್ಯ ಪಾವನ ಸಣ್ಣವ, ಭಾಳ ದುಃಖ ಆಯ್ತು ಅವ್ನಿಗೆ. ಅಪ್ಪನೂ ಹೋದ, ಅವ್ವನೂ ಹೋದ, ಹ್ಯಾಂಗೆ ಮಾಡೋದು? ಅದಕ್ಕೆ ಅವನ ಬಗ್ಗೆ ಅವಾಗ ಎಚ್ಚರಿಕೆ ಕೊಟ್ಟವ. ಇವು ಎಲ್ಲ ಎಲ್ಲಿ, ಯಾರು ನಿನ್ನ ತಂದೆ, ಯಾರು ನಿನ್ನ ತಾಯಿ? ಅವು ಹಿಂದಿನ ಜನ್ಮದಾಗ ಯಾರ್ಯಾರು ಇದ್ದರು ಆ ಶರೀರ ಸಂಬಂಧಿಗಳು ಎಲ್ಲಿದ್ದಾರೆ ಈಗ? ಇವು ಯಾವ ಜನ್ಮದಾಗ ಇವು ಪಶು ಪಕ್ಷಿಗಳ ಜನ್ಮದಾಗ ಹೊಳ್ಯಾಡ್ತಾವೆ. ಆ ಜನ್ಮಕ್ಕೆ ಹೋದವು ಅವು. ಇನ್ನು ಮನುಷ್ಯನ ಜನ್ಮದ ಕೆಲಸ ಮಾಡಿದ್ರೆ ಅವು ಮನುಷ್ಯನ ಜನ್ಮ ಬರ್ತಿತ್ತು.
ಯಾವ ಜನ್ಮದಾಗ ತಿರ್ಗಾಕತ್ತಾರೋ ಏನೋ ಅವು ಹಿಂದಿನ ಜನ್ಮದ್ದು ಎಲ್ಲ ನಾವು ಎಲ್ಲಿದ್ದಾರೆ ಹಂಗಾರ ಹಿಂದಿನ ಜನ್ಮದ ನಮಗೂ ಶರೀರ ಇಲ್ಲ ಅವಕ್ಕೂ ಆ ತಂದೆ ತಾಯಿ ಎಲ್ಲಿದ್ದಾರೆ ಹಂಗೆ ಇವು ಇರೋದಿಲ್ಲ ಇದ್ರ ಬಗ್ಗೆ ಶೋಕ ಯಾಕೆ ಮಾಡ್ತೀವಿ ಅಂತ ಯಾರು ಅಲ್ಲ ಅಲ್ಲ ಸಂಬಂಧಿಗಳಲ್ಲ ದೇಹನ ನಾನು ಅಲ್ಲಿಂದ ಇದು ಸಂಬಂಧಿಗಳು ಎಲ್ಲಿದ್ದಾವೆ ನಿನಗೆ ಇಲ್ಲುಲೇ ನಿನಗೆ ಇರಾಕ್ ಬರ್ತೈತಿ ಅಂತ ಆ ತಿಳುವಳಿಕೆಯನ್ನು ತಮ್ಮನಿಗೆ ಮಾಡಿಕೊಟ್ಟಾಗ ಅವ ಶೋಕವನ್ನು ಬಿಟ್ಟ ಆ ಹುಚ್ಚು ಬಿಡಿಸಿದವ ಯಾಕೆ ಶೋಕ ಮಾಡ್ತೀಯವ ಅಲ್ಲ ಅಲ್ಲ ನಿನಗೆ ಶರೀರ ಸಂಬಂಧಿಗಳವ ಆತ್ಮನ ಸಂಬಂಧಿಗಳಲ್ಲ ಅರಿವಿನ ಸಂಬಂಧಿಗಳಲ್ಲ ಅರಿವನ್ನು ಯಾರು ಹಡ್ದಿಲ್ಲ ಅದನ್ನು ಏನು ಯಾವಾಗಲೂ ಇದ್ದದ್ದು ಅದು ಅದು ಸೃಷ್ಟ ಪದಾರ್ಥ ಅಲ್ಲ 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 ಇವನು ಹುಟ್ಟ್ಯಾರ ಶರೀರ ಹೌದಿಲ್ಲ ಶರೀರ ಹುಟ್ಟತಾವು ಶರೀರ ಸಾಯ್ತವೆ ಯಾವ್ದು ಹುಟ್ಟೈತಿ ಅದಕ್ಕೆ ಸಾವು ಐತಿ ಏನು ಜಾತಶ್ಯ ಮರಣಂ ಹೀ ಧ್ರುವಂ ಅಂದಾರಿಲ್ಲ ಹುಟ್ಟಿದ್ದು ಯಾವುದೈತಿ ಅದು ಸಾವು ನಿಶ್ಚಿತನ ಅದಕ್ಕೆ ನೀನು ಹುಟ್ಟಿಲ್ಲ ಸುಡುಗಾಡ ಕಂಡಿನೂ ಇಲ್ಲ ಇದ್ದು ವಸ್ತು ಇದ್ದಕ್ಕಿದ್ದಂಗೆ ಐತಿ ಅದನ್ನ ಮ್ಯಾಗ ಆರೋಪ ಮಾಡ್ಕೊಂಡು ಕೂತೀನಿ ಇದನ್ನು ಶರೀರ ಭಾವವನ್ನು ಆರೋಪ ಮಾಡ್ಕೊಂಡು ನಾನು ಹುಟ್ಟೀನಿ ನಾನು ಸಾಯ್ತೀನಿ ನನ್ನ ಹುಟ್ಟು ನನ್ನ ಇದು ಸಾವು ಅಂತ ಅದ್ರ ಹುಟ್ಟು ಹಬ್ಬ ಮಾಡ್ತಾರೆ ಹುಟ್ಟಿದಾಗ ಅಳ್ಬೇಕು ಸತ್ತಾಗ ನಗಬೇಕಂತಿದ್ರು ನಿರಂಜನ ಅಪ್ಪಗಳು ಆಕೈತೆ ನಮಗೆ ಯಾರ ಮನ್ಯಾಗ ಸತ್ರ ಅದೊಂದು ಕಟ್ಗಿಟಿ ತಪ್ಪು ಬಿಡು ಅನ್ಬೇಕು ಹೌದಿಲ್ಲ ಅಳ್ಕೊಂತ ಕುಂತ್ರೆ ಏನಾಕೈತಿ ಇದು ತಿಳಿದೇ ಇಲ್ಲ ಅಂತದೆ ಅಜ್ಞಾನಿ ಅವ ಶೋಕಮೋಹ ಮಾಡ್ತಾರೆ ಜ್ಞಾನಿ ಅವ ಶೋಕಮೋಹ ಮಾಡೋದಿಲ್ಲ ಶೋಕಮೋಹ ಮಾಡೋದಿಲ್ಲ ಅಶೌಚಾನನ್ಯ ಶೋಚಸ್ತು ಪ್ರಜ್ಞಾವಾದಂಶ್ಚ ಭಾಷತೆ ಗತಾಸೂನ ಗತಾಸೂಂಚ ನಾನು ಶೋಚಂತಿ ಪಂಡಿತ ಅಂತ ತಿಳಿದವರು ಮಾಡಕ್ಕೆ ಹೋಗುದು ಅಜ್ಜವರು ಸ್ವತಃ ಮಗ ತೀರ್ಕೊಂಡಾಗ ಹುಣ್ಣಿಮ್ಯಾಗ ಶಾಸ್ತ್ರ ಹೇಳಿದ್ರು ಹಿರಂಗೌಡ ತೀರ್ಕೊಂಡ ನಿರಂಜನಪ್ಪ ಅವ್ರಿಗಿಂತ ಸಣ್ಣವರು ಎಲ್ಲರೂ ಹೋಗಿ ಅದನ್ನು ಮಾಡೋದು ಯಾಕೆ ಕಳ್ತೀವಿ ಕೆಲಸ ಅಪ್ಪ ಅವ್ರು ತೀರ್ಕೊಂಡಾಗ ಇವ್ರು ಹೇಳಾಕೈತಿದ್ದು ನೋಡಿ ನಿರಂಜನಪ್ಪ ಅವ್ರು ಸಿಟ್ಟಿಗೆ ಅಂದ್ರೆ ಏನು ಕೇಳಿರಿ ಶಾಸ್ತ್ರ ನೀವು ಏನು ಮಾಡಿದಂಗೆ ಆಯ್ತು ನೀವು ಅವ್ನು ಇಟ್ಕೊಂಡು ಕಾರ ಏನು ಮಾಡಿದ್ರಿ ವ್ಯರ್ಥ ನೀವು ಮಾಡಿದ್ದೆಲ್ಲ ಯಾಕೆ ಕಳ್ತೀರಿ ಅಂತ ಅಳು ಕೆಲಸ ಏನೈತಿ ಅಳಕ್ಕೆ ಹೋಗ್ಬಾರ್ದು ಅಂತ ಏನು ಸತ್ತವನು ಅವನು ಅಳಬಾರ್ದು ಅವು ನರಕದಾಗ ಬೀಳ್ತಾವೆ ಮತ್ತು ಬರ್ತಾವೆ ಆಶೆಗೆ ಬಿದ್ದ ಅಯ್ಯೋ ಅಳಾಕತ್ತಾನ ನೀವು ಅಂತೇಳಿ ಅವಕ್ಕೆ ಮುಕ್ತಿ ಇರೋದಿಲ್ಲ ಅವಕ್ಕೆ ಹೌದಲ್ಲ ಅದಕ್ಕೆ ಅಳಬಾರ್ದು ಅಂತಾರೆ ಅವನು ಹೌದಲ್ಲ ಇವು ತಮ್ಮ ಸಂಬಂಧ ಅಳ್ತಾರೆ ಸತ್ತಾರ ಸಂಬಂಧ ಯಾರು ಅಳೋದಿಲ್ರಿ ತಮಗೆ ತೊಂದರೆ ಆಯ್ತಲ್ಲ ಅಂತ ಹೇಳ್ತಾರೆ ಹೊರತು ಸತ್ತವ್ರ ಸಂಬಂಧ ಯಾರೂ ಅಳೋದಿಲ್ಲ ಅಂತೇಳಿ ತಮ್ಮ ತಮ್ಮ ಸುಖಕ್ಕಾಗಿ ಕುಡಿದ ಮ್ಯಾಳಿದ ತಮಗೆ ಸುಖಕ್ಕೆ ಅಡ್ಡಿ ಆತಲ್ಲ ದುಡ್ಡು ತಂದು ಹಾಕ್ತಿದ್ದ ಏನು ಮೋಸ ಮಾಡಿದ್ವು ಯಪ್ಪ ನಮಗೆ ನೀನು ಅಂತಿರ್ತಾರೆ ಯಾಕ್ರಿ ಏನು ಹೇಳಲ್ಲೇ ಹಾದೆವು ಅದು ತಮ್ಮ ಸಂಬಂಧ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ತಮ್ಮ ಸುಖಕ್ಕಾಗಿ ಕೂಡಿದ ಮ್ಯಾಳೆಲ್ಲ ಅದಕ್ಕೆ ಸತ್ತವ್ರ ಸಂಬಂಧ ಯಾರು ಹೇಳೋದಿಲ್ಲ ಸುಳ್ಳ ಅವ ಅವ್ರ ಮನ್ಯಾಗ ಸತ್ತಾರಿ ಅದಕ್ಕೆ ಹೇಳ್ತಾನೆ ಅವ ಯಾವ ಸತ್ತವ್ರ ಸಂಬಂಧ ಯಾಕೆ ಹೇಳ್ತಾನೋ ತಾನು ಸಂಬಂಧ ಹೇಳ್ತಾನೋ ತೊಂದರೆ ಆತಲ್ಲ ಅಂತ ತನಗೆ ಅನುಕೂಲ ಇಲ್ದಂಗೆ ಆತಲ್ಲ ಗಂಡ ಇಲ್ದಂಗೆ ಆತಲ್ಲ ಹೆಂಡತಿ ಇಲ್ದಂಗೆ ಆತಲ್ಲ ಮಕ್ಕಳೆಲ್ಲ ಇಲ್ದಂಗೆ ಆತಲ್ಲ ನೋಡೋರು ಇಲ್ದಂಗೆ ಆತಲ್ಲ ಯಾರು ನೋಡೋದಕ್ಕಾಗಿಲ್ಲ ನೀನು ಮಾಡಿದ ಕರ್ಮ ನೀನು ನೋಡ್ತೈತಿ ಉತ್ತಮ ಕರ್ಮಗಳನ್ನು ಮಾಡು ಉತ್ತಮ ರಕ್ಷಣೆ ಆಕೈತಿ ಅದನ್ನು ಮಾಡ್ಕೊಳಕ್ಕೆ ತಯಾರಿಲ್ಲ ನಾವು ಯದ್ವಾ ಮಾಡ್ತೀವಿ ಅದಕ್ಕೆ ಯದ್ವಾ ಆಕೈತಿ ಮಹಾತ್ಮರು ಹೇಳಿದ ಪ್ರಕಾರ ನಡ್ಕೋ ಕೆಟ್ಟ ದುರಿತ ಕರ್ಮವನ್ನು ಮಾಡಕ್ಕೆ ಹೋಗ್ಬೇಡ ಅದನ್ನು ನೀನು ರಕ್ಷಣೆ ಮಾಡ್ತೈತಿ ಪುಣ್ಯವನ್ನೇ ಮಾಡು ಅದನ್ನು ಮಾಡಕ್ಕೆ ತಯಾರಿಲ್ಲ ನಾವು ಇಷ್ಟೆಲ್ಲ ಹೇಳ್ತೇವೆ ಕೇಳ್ತೇವೆ ಇಷ್ಟು ಕೇಳು ಮಂದಿಯಾಗಿ ಎಷ್ಟು ಮಂದಿಗೆ ಇವತ್ತು ಬಂದೈತಿ ಇದು ತಿಳುವಳಿಕೆ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ನೋಡಿ ಸಾನಿಗೆ ಹಾಕಿರು ಒಬ್ಬರೂ ನಿಲ್ಲೋದಿಲ್ಲ ನೀವು ಅಂದ್ರೆ ಎಲ್ಲ ಎಂಥ ವಿಷಯದ ಆಶಾ ಸಂಬಂಧ ಪೀಡಾ ಕೊಡವ್ರದೇವು ನಾವು ಅದರಲ್ಲಿ ಒಂದುವರೆಗೆ ಹೆಚ್ಚಿನ ನಿಂದಿರೋದಿಲ್ಲ ಅಂತ ಹಂಗೆ ಐತಿ ಹೇಳೋರಲ್ಲಿ ಕೇಳೋರಲ್ಲೇನೋ ಉಳಿದಿಲ್ಲ ಅಷ್ಟು ಕಠಿಣ ಐತಿ ಅದು ಅಂದಾಗ ಬಾಕಿ ಉಳಿದೈತಿದು ಆ ಸ್ಥಿತಿ ಹೊಂದೋದು ಅಂದ್ರೆ ಬಿಡು
ಸಕಲ ಸಾಧು ಸಂಪತ್ತು ಮುಖರ್ಜಿ ನಾಳೆ ಅದೇ